ಕಾಯಕವೇ ಕೈಲಾಸ ಅಂತ ದೊಡ್ಡವರು ಹೇಳಿರುವಂತ ಮಾತನ್ನ ಇಷ್ಟು ದಿನ ಕೇಳಿದ್ದೆ. ಆದ್ರೆ ಇವತ್ತು ಕಣ್ಣಾರೆ ಕಂಡಿದ್ದೀನಿ. ಅದು ಎಲ್ಲಿ ಅಂತಂದ್ರೆ ನಿಮ್ಮೆಲ್ಲರ ಪ್ರೀತಿಯ ಎಲ್ಲರ ಹಾರ್ಟ್ ಫೇವ್ರೇಟ್ ತ್ರಿವಿಕ್ರಮ್ ಅವರ ಹುಟ್ಟುಹಬ್ಬದಂದು ಅವರು ನನ್ನ ಕೆಲಸನೇ ದೇವ್ರು, ನನ್ನ ಆಕ್ಟಿಂಗ್ ನನ್ನ ಪ್ರೊಫೆಷನ್ ಫ್ಯಾಷನ್ ಅಂತ ಹೇಳ್ಬಿಟ್ಟು ಹುಟ್ಟುಹಬ್ಬದ ದಿನಾನು ಕೂಡ ಇದುವರೆಗೂ ಕೂಡ ಶೂಟಿಂಗ್ ಲೊಕೇಶನ್ ಅಲ್ಲಿ ಪಾರ್ಟಿಸಿಪೇಟ್ ಮಾಡಿರುವಂತದ್ದು. ಬಿಕಾಸ್ ಅದರಲ್ಲೇ ಗೊತ್ತಾಗ್ತಿದೆ ಅವ್ರಿಗೆ ನಟನೆ ಅಂತಂದ್ರೆ ಎಷ್ಟು ಇಂಟ್ರೆಸ್ಟ್ ಇದೆ, ಆಸಕ್ತಿ ಇದೆ, ಎಷ್ಟು ಡೆಡಿಕೇಟೆಡ್ ಆಕ್ಟರ್ ಅಂತ ಹೇಳ್ಬಿಟ್ಟು ಅದರಲ್ಲೇ ಗೊತ್ತಾಗ್ತಾ ಇದೆ. ಸ್ವತಃ ನಮ್ಮ ಬಾಸ್ ಟಿವಿ ಜೊತೆ ಹುಟ್ಟುಹಬ್ಬದಂದು ಸ್ವತಃ ನಮ್ಮ ತ್ರಿವಿಕ್ರಮ್ ಅವರು ಸಿಕ್ಕಿದ್ದಾರೆ. ನಾನು ಮಾತನಾಡಿಸ್ತಾ ಹೋಗ್ತೀನಿ. ಬಾಯ್, ಮೊದಲನೇದಾಗಿ ನಮಸ್ತೆ, ಹ್ಯಾಪಿ ಬರ್ಡೇ. ಥ್ಯಾಂಕ್ ಯು ಸೋ ಮಚ್. ಹೇಳಿದ್ರಿ ಅಂದ್ರೆ ಕಾಯಕವೇ ಕೈಲಾಸ ಅಂತ. ಖಾಲಿ ಕೂತಿದ್ದ ದಿನಗಳು ತುಂಬಾ ಇದೆ. ಸೊ ಆ ದಿನಗಳಲ್ಲಿ ಬೇಜಾರಾಗಿದೆ. ಅಂದ್ರೆ ಬರ್ತಡೇಗಳು ಅನ್ಕೊಂಡಂಗೆ ಆಗ್ತಾ ಇಲ್ವಲ್ಲ, ಯಾರಿಗೂ ರೀಚ್ ಆಗ್ತಾ ಇಲ್ವಲ್ಲ ಅಂತ. ಬಟ್ ಇವತ್ತಿನ ದಿನ ಕೇಳಿ ಹಾಕಿಸ್ಕೊಂಡಿದ್ದ ದಿನ ಇವತ್ತು. ಅಂದ್ರೆ ಸ್ವಲ್ಪ ಬೇಗ ಮುಗಿಸ್ಕೊಡಿ, ಶೂಟಿಂಗ್ ಬರ್ತೀನಿ ಅಂತ ಕೇಳಿ ಹಾಕಿಸ್ಕೊಂಡಿದ್ದ ದಿನ. ಬಟ್ ಖುಷಿ ಇದೆ. ಅಂದ್ರೆ ಎಲ್ಲರೂ ಶೂಟಿಂಗ್ ಸೆಟ್ಗೆ ಕರೆಸ್ಕೊಳ್ಳೋ ಅಂಥದ್ದು, ಎಲ್ಲರೂ ಇಲ್ಲಿಂದನೇ ಮಾತಾಡ್ಸೋ ಅಂಥದ್ದು. ಅಂದ್ರೆ ಈ ವರ್ಷ ತುಂಬಾ ಚೆನ್ನಾಗಿದೆ ಅಂಡ್ ತುಂಬಾ ಖುಷಿ ಇದೆ ಇದ್ರ ಬಗ್ಗೆ ನಂಗೆ. ಬೆಳಗ್ಗೆಯಿಂದ ಸುಮಾರು ಜನ ಕಾಲ್ಸ್ ಬಂದಿರುತ್ತೆ, ಮೆಸೇಜಸ್ ಬಂದಿರುತ್ತೆ, ಹಾಗೇನೆ ಸೆಲೆಬ್ರೇಷನ್ ಮಾಡ್ಬೇಕು ಅಂತ ಹೇಳ್ಬಿಟ್ಟು ಒಂದಷ್ಟು ಪ್ಲಾನ್ಸ್ ಇರುತ್ತೆ. ಯಾಕೆ ಈ ವರ್ಷ ತ್ರಿವಿಕ್ರಮ್ ಅವರು ಹುಟ್ಟುಹಬ್ಬದ ಸೆಲೆಬ್ರೇಷನ್ಗೆ ಬ್ರೇಕ್ ಹಾಕಿದ್ರು ಅಂತ? ಇಲ್ಲ, ನನ್ನ ಬರ್ತ್ಡೇ ಫ್ರಮ್ ಚೈಲ್ಡ್ಹುಡ್ ಹೆಂಗಾಗೋಯ್ತು ಅಂತಂದ್ರೆ ಮೇಲ್ ನನ್ನ ಬರ್ತ್ಡೇ ಇರೋದ್ರಿಂದ ಎಲ್ಲ ಸಮ್ಮರ್ ಹಾಲಿಡೇಸ್ ಅಲ್ಲೇ ಬಂದು ಅಭ್ಯಾಸ. ಟಿಲ್ ಡಿಗ್ರಿ ಕಂಪ್ಲೀಟ್ ಆಗೋವರೆಗೂ ನನ್ನ ಬರ್ತ್ಡೇ ಎಲ್ಲ ಸಮ್ಮರ್ ಹಾಲಿಡೇಸ್ ಎಲ್ಲ ಇರ್ತಾ ಇದ್ದಿದ್ದು. ಸೊ ಅದಾದ್ಮೇಲೆ ಸೆಲೆಬ್ರೇಷನ್ ಅಂತ ಇರ್ತಾ ಇದ್ದು ನನ್ನ ಕ್ಲೋಸ್ ಸರ್ಕಲ್ ಮಾತ್ರ. ಅದು ಏನ್ ಜೋರಾಗಿರ್ತಾ ಇರಲ್ಲ, ಮನೆಯಲ್ಲಿ ಕೇಕ್ ಕಟಿಂಗ್ ಅಷ್ಟೇ ಇರ್ತಾ ಇತ್ತು. ಯಾವಾಗ ಇಂಡಸ್ಟ್ರಿ ಅಂತ ಶುರುವಾಯಿತು, ಸೊ ಅಲ್ಲಿಂದ ಈ ಸೆಲೆಬ್ರೇಷನ್ಸ್ ಅದು ಇದು ಅಂತ. ಬಟ್ ಈ ವರ್ಷ ಎಸ್ಪೆಷಲಿ ಕೆಲ್ಸದ ಮುಖಾಂತರನೇ ಶುರು ಆಗ್ಬೇಕು ಅಂತ ನಾನು ಅನ್ಕೊಂಡಿದ್ದು. ಸೊ ಅದೇ ತರ ಆಯ್ತು. ಅಂಡ್ ತುಂಬಾ ಕಾಲ್ಸ್ಗಳು, ಯಾರೆಲ್ಲ ನೋಡ್ಲೇಬೇಕು ಅಂತಿದ್ರು ಅವರೆಲ್ಲ ಬಂದು ಇಲ್ಲಿಗೆ ನೋಡಿದ್ರು. ಅಂಡ್ ಎಸ್ಪೆಷಲಿ ಆ ಪ್ರೀತಿ ಅಭಿಮಾನ. ಸೊ ನನ್ಗಿದು ಖುಷಿ ಕೊಡ್ತು. ಕೆಲ್ಸದ ಮುಖಾಂತರ ಯಾರನ್ನೆಲ್ಲ ಮುಟ್ಟಬೇಕು ಅಂತಿದ್ದೆ ಅವ್ರನ್ನೆಲ್ಲ ಮುಟ್ಟಿದೆ. ಇದ್ರ ಬಗ್ಗೆ ನಂಗೆ ತುಂಬಾ ಖುಷಿ ಇದೆ. ಐ ಆಮ್ ಹ್ಯಾಪಿ ದಟ್ ಈ ವರ್ಷ, ಈ ಲಾಸ್ಟ್ 3 years ಇಂದ ಏನ್ ಅನ್ಕೊಂಡಿದ್ನೋ ಈ ವರ್ಷ ಹಂಗಾಗಿದೆ ಅಂತ. ತ್ರಿವಿಕ್ರಮ್ ಅವರು ಶೂಟಿಂಗ್ ಲೊಕೇಶನ್ ಅಲ್ಲಿ ಇದ್ರೂ ಕೂಡ ಅವ್ರ ಅಭಿಮಾನಿಗಳು ಬಂದು ಅಲ್ಲೇ ಬಂದು ಮಾತನಾಡಿಸಿ ವಿಶ್ ಮಾಡ್ತಿರುವಂತದ್ದು ನಮ್ಮ ಗಮನಕ್ಕೆ ಬಂದಿದೆ. ಏನ್ ಹೇಳ್ತೀರಾ ಅಭಿಮಾನಿಗಳ ಪ್ರೀತಿಗೆ? ಒಂದು ಪದ್ಮಾವತಿಯಿಂದನೂ ಇತ್ತು ಇದು. ಪದ್ಮಾವತಿಲೂ ಇದೇ ತರ ಆಗ್ತಾ ಇತ್ತು. ಪದ್ಮಾವತಿಲೂ ಬೇಕು ಅಂತಾನೆ ಶೂಟಿಂಗ್ ಇಡ್ಸ್ಕೊತಾ ಇದ್ದೆ ನಾನು. ಅದಾದ್ಮೇಲೆ ಬಿಗ್ ಬಾಸ್ ಆದ್ಮೇಲೆ ಈ ತರ ಎಲ್ಲ ಬರ್ತಾ ಇರೋದು. ಅವ್ರೇನು ಒಬ್ಬ ತ್ರಿವಿಕ್ರಮ್ನ ವ್ಯಕ್ತಿಯಾಗಿ ನೋಡಿದ್ರು, ದೇ ರಿಯಲಿ ಲೈಕ್ಡ್ ಹಿಮ್. ಅಂಡ್ ಅವನನ್ನ ಮಾತಾಡ್ಸ್ಬೇಕು, ಅವನನ್ನ ನೋಡ್ಬೇಕು ಅಂತ ಇದೊಂದೇ ಅವಕಾಶ ಅವ್ರಿಗೂ. ನಾನು ಅನ್ಕೊಂಡಿದ್ದೆ ಬೇರೆ ಎಲ್ಲರೂ ಸಿಕ್ಬಿಟ್ಟು ಎಲ್ಲರಿಗೂ ಮಾತಾಡ್ಸೋಣ ಅಂತ. ಇನ್ನು ಆ ಲೆವೆಲಿಗೆ ಬೆಳೆದಿಲ್ಲ ಅಂತ ಅನ್ಕೊಂಡು ನಾನೇನ್ ಮಾಡಿದೆ, ಇಲ್ಲ ನಾನು ಶೂಟಿಂಗ್ ಅಲ್ಲಿ ಇದ್ದೀನಿ, ಶೂಟಿಂಗ್ ಅಲ್ಲಿ ಇದ್ದಾಗ್ಲೇ ಬನ್ನಿ ಅಂತ. ಮ್ಯಾಕ್ಸಿಮಮ್ ಅಂದ್ರೆ ಒಂದು 100+ ಇಲ್ಲ ಒಂದು 150+ ಜನ ಬಂದು ಮೀಟ್ ಮಾಡ್ಕೊಂಡು ಹೋಗಿದ್ದಿದೆ. ಅಂಡ್ ಶೂಟಿಂಗಿಗೂ ಸ್ವಲ್ಪ ಆ ಕಡೆ ಈ ಕಡೆ ಆಗಿದ್ದಿದೆ. ಬಟ್ ಐ ಆಮ್ ಹ್ಯಾಪಿ. ಅಂದ್ರೆ ತುಂಬಾ ಖುಷಿ ಆಗೋದೇನು ಅಂತಂದ್ರೆ ನಾವು ಮಾಡಿದ ಕೆಲಸ ಎಲ್ಲೋ ಒಂದ್ ಕಡೆ ರೀಚ್ ಆಗ್ತಾ ಇದೆ. ಅಂಡ್ ಜನ ಎಲ್ಲ ನಮ್ಮನ್ನು ತುಂಬಾ ಇಷ್ಟಪಡ್ತಾ ಇದ್ದಾರೆ ಅನ್ನೋದು ಒಂದ್ ವಿಚಾರ. ಆದ್ರೆ ಇನ್ನೂ ಒಂದಷ್ಟು ಕೆಲಸ ಮಾಡಬೇಕು, ಇನ್ನೂ ಒಂದಷ್ಟು ಜನಕ್ಕೆ ರೀಚ್ ಆಗ್ಬೇಕು ಅನ್ನೋದು. ಈ ಸತಿ 150 200 ಆಗಿದೆ. ಸೊ ನೆಕ್ಸ್ಟ್ ಟೈಮ್ ಒಂದ್ 2,000 20,000 ಬರಬೇಕು. ಸೊ ಅವರೆಲ್ಲ ಬರೋ ತರ ನಾವು ಕೆಲಸ ಮಾಡಬೇಕು ಅನ್ನೋದೊಂದು ಖುಷಿ ಇದೆ. ಅಮ್ಮ ಏನ್ ಕೊಟ್ರು? ಯಾಕಂದ್ರೆ ಪ್ರತಿ ವರ್ಷನೂ ಕೂಡ ಅಮ್ಮ ತಮ್ಮದೇ ಅಂತ ದೇವರಲ್ಲಿ ಬೇಡ್ಕೊಳ್ತಾ ಇರ್ತಾರೆ, ನನ್ನ ಮಗ ಅನ್ಕೊಂಡಿರೋಂತ ಕನ್ಸೆಲ್ಲ ನನ್ಸಾಗ್ಲಿ ಅಂತ. ಅಮ್ಮ ಈ ಸಲ ಏನ್ ಸ್ಪೆಷಲ್ ಬರ್ತ್ಡೇ ಗಿಫ್ಟ್ಸ್ ಬಂದಿದೆ? ಅಂದ್ರೆ ನಾನು ಅಮ್ಮನ ಕಡೆಯಿಂದ ಇನ್ನೇನು ಎಕ್ಸ್ಪೆಕ್ಟ್ ಮಾಡಲ್ಲ. ನಾನು ಅದನ್ನೇ ನಿನ್ನೆ ಎಲ್ಲೋ ಹೇಳ್ತಾ ಇದ್ದೆ, ಯಾಕೆ ಮನೆಗೆ ಹೋಗ್ತಾ ಇದ್ದೀನಿ, ನನ್ನೇನು ಶೂಟಿಂಗ್ ಇತ್ತು ಚನ್ನಪಟ್ಟಣದಲ್ಲಿ ಇದ್ದಾಗ ಇಲ್ಲೇ ಸ್ಟೇ ಆಗಿ ಇಲ್ಲ ನಾನು ಬೆಳಗ್ಗೆ ದೇವಸ್ಥಾನಕ್ಕೆ ಹೋಗ್ಬೇಕು ಅಂತ. ನಂಗೆ ಎಲ್ಲಾ ದೇವಸ್ಥಾನ ಅನ್ನೋದಕ್ಕಿಂತ ಅವ್ರ ಹತ್ರ ಒಂದು ಆಶೀರ್ವಾದ ತಗೊಳ್ಳೋದು ತುಂಬಾ ರೇರಲ್ಲಿ ನಾನು ನಮಸ್ಕಾರ ಎಲ್ಲ ಮಾಡೋದು. ನಮಸ್ಕಾರ ಮಾಡಿ ಆಶೀರ್ವಾದ ತಗೊಂಡು ಅದೇ ದೊಡ್ಡ ಆಶೀರ್ವಾದ ನನಗೆ. ಸೊ ಅದಕ್ಕಿಂತ ದೊಡ್ಡ ಗಿಫ್ಟ್ ಇನ್ನೇನು ಬೇಕಾಗಿಲ್ಲ. ಅಂಡ್ ತುಂಬಾ ಧೈರ್ಯ ತುಂಬಿದ್ದಾರೆ, ಇಲ್ಲಿವರೆಗೂ ಬರೋವಂಥ ಧೈರ್ಯ ತುಂಬಿದ್ದಾರೆ, ಇಲ್ಲಿವರೆಗೂ ಬರುವಂತ ಸಪೋರ್ಟ್ ಮಾಡಿದ್ದಾರೆ. ನನ್ಗೆ ಅಷ್ಟೇ ಸಾಕು, ಇನ್ನೇನು ಬೇಡ ಅವ್ರ ಕಡೆಯಿಂದ. ನಮ್ಮ ಬಿಗ್ ಬಾಸ್ ಕಂಟೆಸ್ಟೆಂಟ್ಸ್ ಯಾರೆಲ್ಲ ಕಾಲ್ ಮಾಡಿ ವಿಶ್ ಮಾಡಿದ್ರು ಅಂತ? ನನ್ಗೆ ಆಲ್ಮೋಸ್ಟ್ ಎಲ್ಲರೂ ಕಾಲ್ ಮಾಡಿದ್ದಾರೆ. ಎಲ್ಲರೂ, ಒಬ್ರು ಮಿಸ್ ಅಂತ ಏನಿಲ್ಲ, ಎಲ್ಲರೂ ಕಾಲ್ ಮಾಡಿದ್ದಾರೆ, ಎಲ್ಲರೂ ವಿಶ್ ಮಾಡಿದ್ರು. ಅಂಡ್ ಎಲ್ಲರೂ ಬೈದ್ರು ಕೂಡ, ನೀನ್ ಯಾವ್ದಕ್ಕೂ ಬರ್ಬೇಡ, ನಾವೆಲ್ಲದಕ್ಕೂ ವಿಶ್ ಮಾಡ್ತೀವಿ ಅಂತ. ಎಸ್ಪೆಷಲಿ ರಂಜಿತ್ ಮತ್ತೆ ನಮ್ಮ ಬುಜ್ಜಿ, ನೀನ್ ಮಾತ್ರ ಯಾವ್ದಕ್ಕೂ ಬರ್ಬೇಡ, ನಾವು ಮಾತ್ರ ವಿಶ್ ಮಾಡ್ತೀವಿ. ಬಿಕಾಸ್ ಇದೊಂದೇ ಫುಡ್ ಅಂಡ್ ಬ್ರೆಡ್ ಅಂತ ಇರೋದು. ನಾನು ಈಗ ಸೀರಿಯಲ್ ಶುರು ಮಾಡಿರೋದು. ಸೊ ಹಾಗಾಗಿ ನಾನು ಇದಕ್ಕೆ ಟೈಮ್ ಕೊಡ್ಲೇಬೇಕಾಯ್ತು ಅಂತ ಅವ್ರಿಗೂ ಕನ್ವಿನ್ಸ್ ಮಾಡಾದ್ಮೇಲೆ ದೇವ್ ಓಕೆ. ಅಂಡ್ ಚೈತ್ರಕನು ಕೂಡ, ಚೈತ್ರಕನ್ ಮದ್ವೆಗೂ ಹೋಗಿರ್ಲಿಲ್ಲ. ಚೈತ್ರಕನು ಅದೇ ಹೇಳ್ತು, ಬರ್ತೀನಿ ಅಂತ ಕಾಗೆ ಹಾರಿಸ್ಬಿಟ್ರಿ. ಇಲ್ಲ, ಬರಕ್ ಆಗಿಲ್ಲ ಅಕ್ಕ, ಇದೇ ಶೂಟಿಂಗ್ ಎಲ್ಲ ಇದ್ದೆ. ಅಂಡ್ ಈ ಮಧ್ಯೆ ಒಂದ್ ಸ್ವಲ್ಪ ದುಬೈ ಕ್ರಿಕೆಟ್ ಟೂರ್ನಮೆಂಟ್ ಅಂತ ಹೋಗಿ ಬಂದಿದ್ರಿಂದ ಹೆಕ್ಟಿಕ್ ಆಗಿ ಹೋಗಿತ್ತು. ನೀವು ನಂಬಲ್ಲ, ಬೆಳಗ್ಗೆ ಶೂಟ್ ಮಾಡಿ ಸಂಜೆ ಟೆಲಿಕಾಸ್ಟ್ಗೆ ಹೋಗ್ತಾ ಇದೆ. ಸೊ ಆ ಲೆವೆಲ್ಗೆ ಹೆಕ್ಟಿಕ್ ಇದೆ. ಹಾಗಾಗಿ ನಾನು ಎಲ್ಲೂ ಆಚೆ ಕಾಲಿಡಕ್ ಆಗ್ತಾ ಇಲ್ಲ. ಒಂದು 50 ಎಪಿಸೋಡ್ಸ್ ತನಕ ಹಿಂಗೆ ಇರುತ್ತೆ. ಇದಾಗ್ತದಂಗೆ ಎಲ್ಲ ನಾರ್ಮಲ್ ಆಗುತ್ತೆ. ಅವಾಗ ಎಲ್ಲಾನು ಗುಡ್ ಹಾಕೊಂಡು ಒಂದ್ಸತಿ ಸಿಗೋಣ ಅಂತ.
ಆಕ್ಚುಲಿ ರಂಜಿತ್ ಅವರ ಮದುವೆಯಲ್ಲಿ ನನಗೆ ಕೇಳ್ತಿದ್ರು, ನಿಮಗೋಸ್ಕರ ಸುಮಾರು ಜನ ಚಿಕ್ಕ ಮಕ್ಕಳಿಂದಾನು ಹಿಡಿದ್ಬಿಟ್ಟು ವಯಸ್ಸಾಗಿರುವಂತ ಅಜ್ಜಿರ್ ತನಕನೂ ಸಹ ಎಷ್ಟು ಫ್ಯಾನ್ ಬೇಸ್ ಇದೆ ಅಂತಂದ್ರೆ ಅವರೆಲ್ಲ ನನಗೆ ಕೇಳ್ತಿದ್ರು, ಬಾಸ್ಟಿ ಅವರಲ್ವಾ ಎಲ್ಲಿ ತ್ರಿವಿಕ್ರಮ್ ಅಂತ ಹೇಳ್ಬಿಟ್ಟು. ನಾನು ನೋಡ್ಬೇಕು ತ್ರಿವಿಕ್ರಮ್, ನಿಮ್ಗೆ ಅಣ್ಣ ಅಂತ ನನಗೆ ಅಂಕಲ್ ಅಂತಿದ್ರು, ಅದೇ ನನಗೆ ಒಂಥರ. ಅದೇ ಖುಷಿ ಆಗೋದು. ಏನ್ ನಾವು ಕೆಲಸ ಮಾಡ್ತಾ ಇದೀವಿ, ನಮ್ ಕೆಲಸ ಹೇಗಿರುತ್ತೆ ಅಂತ ನೋಡಿದ್ದಾರೆ, ಆ ಕೆಲಸನ ಇಷ್ಟಪಡ್ತಾ ಇದಾರೆ. ಅದಿನ್ನೂ ಡಬಲ್ ಆಗ್ಬೇಕು ಅನ್ನೋದೇ ನನ್ನ ಆಸೆ. ಅವ್ರು ಇನ್ನೂ ಕೇಳ್ಬೇಕು, ಇನ್ನೂ ಮಾಡ್ಬೇಕು, ಎಲ್ಲಿದ್ದಾನೆ, ಏನ್ ಮಾಡ್ತಾ ಇದ್ದಾನೆ ಅಂತ ಕೇಳ್ಬೇಕು. ನನ್ ಪ್ರತಿಯೊಂದು ಕೆಲಸನೂ ಅವ್ರು ಟಿವಿಲಿ ಅಥವಾ ಒಂದು ಯೂಟ್ಯೂಬ್ ಅಲ್ಲೋ ಇಲ್ಲ ಒಂದು ಸಿನಿಮಾ ಥಿಯೇಟರ್ ನೋಡಿದಾಗ ನನ್ಕಿನ್ನ ಖುಷಿ ಪಡೋರು ಇನ್ಯಾರು ಇಲ್ಲ. ಸೊ ಅದಕ್ಕೋಸ್ಕರ ಇಷ್ಟೆಲ್ಲ ತಯಾರಿ ಅಂಡ್ ಕೆಲಸ ಕೂಡ. ಏನೆಲ್ಲ ಗಿಫ್ಟ್ ಬಂತು ಬೇರೆಯವ್ರ ಕಡೆಯಿಂದ, ಅಮ್ಮ ಬಿಟ್ಟು ಬೇರೆಯವ್ರು ಏನಾದ್ರು ಗಿಫ್ಟ್ ಕೊಟ್ರು ಅಂತ? ಒಂದಷ್ಟು ಬಂದಿದೆ, ಇನ್ನು ಯಾವುದು ಓಪನ್ ಮಾಡಕ್ ಆಗಿಲ್ಲ. ಬೆಳಗ್ಗೆ 7 ಗಂಟೆಯಿಂದನೂ ಸೆಟ್ಟಲ್ಲೇ ಇದ್ದೀನಿ. ಸೊ ಇವತ್ತು ನೈಟ್ ಮನೆಗೆ ಹೋಗಿ ಸ್ವಲ್ಪ ಫ್ರೀ ಆಗಿ ಕೂತ್ಕೊಂಡು ಎಲ್ಲ ನೋಡ್ಬೇಕು ಅಂತ. ಪ್ರತಿಯೊಂದು ವರ್ಷ ನಾವು ಕಳಿತಿದೀವಿ ಅಂದಾಗ್ಲೂ ಕೂಡ ಅಯ್ಯೋ ಈ ಸ್ಟೇಜ್ ಆಗೋಯ್ತಲ್ಲಪ್ಪ ಅಂತ ಅನ್ಸುತ್ತೆ. ಸೊ ಅದ್ರ ಜೊತೆಗೆ ಒಂದಷ್ಟು ನಾವು ಪ್ಲಾನ್ಸ್ ಅನ್ನ ಆಡ್ಕೊಂಡಿರ್ತೀವಿ, ಬಿಕಾಸ್ ಯಾಕಂತಂದ್ರೆ ಈ ವರ್ಷದಲ್ಲಿ ಇದನ್ನ ನಾನು ಕಂಪ್ಲೀಟ್ ಮಾಡ್ಲೇಬೇಕು ಅಂತ. ಸೊ ನೀವು ಈ ವರ್ಷ ಹುಟ್ಟುಹಬ್ಬದ ಒಂದು ನಿಮಿತ್ತ ಏನೆಲ್ಲ ಪ್ಲಾನ್ಸ್ ಮಾಡ್ಕೊಂಡಿದ್ದೀರಾ ಅಂತ? ಮತ್ತೆ 6 ಪ್ಯಾಕ್ ಮಾಡ್ಬೇಕು ಅಂತ ಆಸೆ ಇದೆ. ಇದೇನು ರೆಸೊಲ್ಯೂಷನ್. ಇನ್ನೊಂದು 2-3 ಮಂತ್ಸ್, ಮತ್ತೆ ನಾಳೆಯಿಂದ ವರ್ಕೌಟ್ ಇಳಿತಾ ಇದ್ದೀನಿ. ಇನ್ನೊಂದು 2-3-4 ಮಂತ್ಸ್ ಯು ಕ್ಯಾನ್ ಎಕ್ಸ್ಪೆಕ್ಟ್ ಮೀ 6 ಪ್ಯಾಕ್ ಅಲ್ಲಿ ಎಕ್ಸ್ಪೆಕ್ಟ್ ಮಾಡಬಹುದು. ಅದನ್ನ ಬಿಟ್ರೆ ಇನ್ನು ಒಂದು ಸಿನಿಮಾ ಅಂತ ಅನ್ಕೊಂಡಿದ್ದೀನಿ. ಸೊ ಮೇಜರ್ ಆಗಿ ಎರಡು ಇಲ್ಲ ನವೆಂಬರ್ ಅಷ್ಟೊಳಗೆ ಒಂದು ಸಿನಿಮಾ ಕಂಪ್ಲೀಟ್ ಆಗ್ಬೇಕು ಅಂತ. ಈ ವರ್ಷಕ್ಕಷ್ಟು ಸಾಕು. ಒಂದು ಬಿಗ್ ಬಾಸ್ ಆಗಿದೆ, ಒಂದು ಮೆಗಾ ಸೀರಿಯಲ್ ಕೊಡ್ತಾ ಇದ್ದೀನಿ, ಆಮೇಲೆ ಒಂದಷ್ಟು ಚಿಕ್ಕ ಪುಟ್ಟ ಪ್ರಾಜೆಕ್ಟ್ಗಳು, ಅಂದ್ರೆ ನಮ್ಮ ಕೈಲಿ ಏನೇನಾಗುತ್ತೋ ಅದೊಂದಷ್ಟು ಶೂಟ್ ಮಾಡೋಣ ಅಂತ ಅನ್ಕೊಂಡಿದೀವಿ. ಇದು ಈ ವರ್ಷದ್ದು ರೆಸೊಲ್ಯೂಷನ್. ಈ 6 ಪ್ಯಾಕ್ ಎಲ್ಲ ಎಳೆದ್ಬಿಟ್ವಿ ಅಂತಂದ್ರೆ ಸೊ ಅದೇ ಮೇನ್ ಟಾಸ್ಕ್ ಆಗೋಗುತ್ತೆ. ಅದೊಂದು ಮತ್ತೆ ಸಿನಿಮಾ ಒಂದು ಅನ್ಕೊಂಡಿದೀವಿ. ಸೊ ಅದನ್ನ ಮೇಜರ್ ಕಂಪ್ಲೀಟ್ ಮಾಡಬೇಕು ಅಂತ. ತುಂಬಾ ಮಾಡೋಕ್ಕಾಗಲ್ಲ, ಎಷ್ಟಾಗುತ್ತೋ ಅಷ್ಟನ್ನ ತುಂಬಾ ಅಚ್ಚುಕಟ್ಟಾಗಿ ಮಾಡೋಣ ಅಂತ. ಸೊ ಒಂದು ಮೆಗಾ ಸೀರಿಯಲ್ ಆಗಿದೆ, ಒಂದು ಈಗೇನು ಸೀರಿಯಲ್ ಈಗೇನು ಸಿನಿಮಾ ಅನ್ಕೊಂಡಿದೀವಿ ಅದೊಂದು. ಅಂಡ್ ಎಸ್ಪೆಷಲಿ ನಿಮ್ಗೆ ಗೊತ್ತಾಗೇ ಆಗುತ್ತೆ ಯಾವ್ದು ಸ್ಟಾರ್ಟ್ ಮಾಡ್ತೀವಿ ಏನ್ ಮಾಡ್ತೀವಿ ಅಂತ. ಅದೊಂದು ಮೇಜರ್ ಆಗಿ ಒಂದು 6 ಪ್ಯಾಕ್ ಒಂದು ಈಗ ನಾಳೆಯಿಂದ ಸ್ಟಾರ್ಟ್ ಮಾಡಿದ್ರೆ ಒಂದು 6 ಪ್ಯಾಕ್ ಒಂದು ಮೇಜರ್ ರೆಸೊಲ್ಯೂಷನ್ ಇರೋದು. ಈ ವರ್ಷನಾದ್ರೂ ಮದುವೆ ಒಟ್ಟು ಹಾಕ್ಸ್ತೀರಾ ಅಂತ? ಇಲ್ಲ ಬ್ರದರ್, ಅಂದ್ರೆ ಈಗ ಕೆಲಸ ಶುರು ಆಗಿದೆ. ಅಂದ್ರೆ ನಿಮ್ಗೆ ಗೊತ್ತು, ಈಗ ಎಲ್ಲರೂ ಕೇಳ್ತಾ ಇದಾರೆ ಅಂದ್ರೆ ಈಗ ಕೆಲಸ ಮಾಡ್ಬೇಕು ಅಂತ. ಇಷ್ಟು ವರ್ಷದ್ದು ಅದೇನಂತಾರೆ ಒಂದು ಡ್ಯಾಮ್ ತರ ಕಟ್ಕೊಂಡಿದ್ವಿ, ಈಗ ಚಾನಲೈಸ್ಡ್ ಆಗಿ ಹರಿಯಕ್ ಸ್ಟಾರ್ಟ್ ಆಗಿರೋದು. ಮದ್ವೆ ಅಲ್ವಾ ಸ್ವಲ್ಪ ಹಿಂದಕ್ಕಿಟ್ಟು ಒಂದ್ ಸ್ವಲ್ಪ ಕೆಲಸ ಮಾಡೋಣ ಅಂತ. ಆಮೇಲೆ ಅವರೇ ಹೇಳ್ತಾರೆ ಸಾಕು ಇನ್ನ ವಯಸ್ಸಾಯ್ತು ಮದ್ವೆ ಆಗೋ ಅಂತ. ಅವಾಗ ಬೇಕಾದ್ರೆ ನೋಡಿ ಮದ್ವೆ ಆಗೋಣ ಅಂತ. ಈಗ ಒಂದ್ ಸ್ವಲ್ಪ ಕೆಲಸಗಳು ಈಗ ಒಂದು 100-150 ಜನ, 200 ಜನ ಅಂತೀವಲ್ಲ, ಅದೊಂದು 20,000 ಜನ ತನಕ ರೀಚ್ ಮಾಡ್ಬಿಟ್ಟು ಆಮೇಲೆ ಆಗೋಣ ಅಂತ. ಪ್ರಪೋಸಲ್ಸ್ ಅಂತೂ ಬರ್ತಾನೆ ಇರುತ್ತೆ. ರೀಸೆಂಟ್ ಆಗಿ ಬಂದಿರುವಂತ ಯಾವ್ದಾದ್ರು ಕ್ರೇಜಿಯಸ್ಟ್ ಪ್ರಪೋಸಲ್ ಬಗ್ಗೆ ರಿವೀಲ್ ಮಾಡೋದಾದ್ರೆ? ಕ್ರೇಜಿಯಸ್ಟ್ ಪ್ರಪೋಸಲ್ ಅಂತ ಯಾವ್ದು ಕೇಳಿಲ್ಲ. ಬಟ್ ಇದೆಲ್ಲ ಆಗೋಗಿದೆ. ಪದ್ಮಾವತಿ ಟೈಮಲ್ಲಿ ಬ್ಲಡ್ ಅಲ್ಲಿ ಬರ್ದಿತ್ತು, ಅದ್ರಲ್ಲಿ ಇದ್ರಲ್ಲೆಲ್ಲ ಬರ್ದಿತ್ತು. ಈ ಸತಿ ನನ್ನ ಹೆಸರನ್ನ ಸೊ ಓವರ್ ಆಲ್ ನನ್ನ ಇದನ್ನ ಏನೋ ಪಿಕ್ಚರೈಸ್ ಮಾಡ್ಬಿಟ್ಟು ಸೊ ಐ ಲವ್ ಯು, ಸೊ ಅದು ಇದು ಸೊ ಅಂಡ್ ಸೊ ನಿಮ್ಮನ್ನ ಅಮ್ಮನ್ನ ತುಂಬಾ ಕ್ಲೀನ್ ಆಗಿ ನೋಡ್ಕೋತೀನಿ. ಮೇಜರ್ ಆಗಿ ಹೇಳೋದ್ ಮರ್ದ್ಬೇಡ, ನಿಮ್ ಚಾನಲ್ ಹೇಳಿದ್ನಲ್ಲ ನಾನು, ಯಾವ್ದಾರ ಒಂದು ಹುಡುಗಿ 150 ಕೋಟಿ ಸಾಕು, ಆ ತರದ್ 1-2 ಪ್ರಪೋಸಲ್ಸ್ ಬಂತು. ನಾನು ಮೈಕ್ರೋಸಾಫ್ಟ್ ಹೋಗ್ತಾ ಇದೀನಿ, ನಾನು ನೋಡ್ಕೋತೀನಿ ನಿಮ್ಮನ್ನ ಅಂತೆಲ್ಲ. ದಟ್ ವಾಸ್ ಫನ್ನಿದು. ಲೈಕ್ ನಾನು ಯಾರಿಗೂ ಆ ತರ ಸೀರಿಯಸ್ ಆಗಿ ಹೇಳಿಲ್ಲ. ಸೊ ಅದೇ ಈ ತರ ಕೆಲಸಗಳು ಮುಗಿಸ್ಕೊಂಡು ಆಮೇಲೆ ನೋಡೋಣ, ಮದ್ವೆ ಆಗೋಣ ಅನ್ನೋದು ಐಡಿಯಾ ಇರೋದು. ಈಗಲೇ ಸದ್ಯಕ್ಕೆ ಯಾವ್ದು ಪ್ಲಾನ್ಸ್ ಇಲ್ಲ. ನೀವು ಒಂದು ಫನ್ನಿಯಾಗಿ ಒಂದು ಮಾತನ್ನ ಹೇಳಿದ್ರು, ಬಟ್ ಅದು ಜನ ತಗೊಳ್ಳೋಂತ ರೀತಿ ಒಂದ್ ಬೇರೆ ತರನೇ ಇರುತ್ತೆ. ಸೊ ಎಲ್ಲ ಒಂದ್ ಕಡೆ ಆಗಿರುತ್ತೆ ಬೇಜಾರು. ಸೊ ಅದಕ್ಕೇನ್ ಕ್ಲಾರಿಫಿಕೇಶನ್ ಕೊಡ್ತೀವಿ? ಇಲ್ಲ ಅಂದ್ರೆ ನನ್ನ ನೋಡಿ ಅಂದ್ರೆ ನಾನು ಅದನ್ನೇ ನಿಮ್ಮ ಇಂಟರ್ವ್ಯೂಲಿ 2 ವಿಷಯ ಆಯ್ತು. ಅವತ್ತೊಂದ್ ದಿವಸ ನಾನು ಯಾರಿಗೋ ಹೇಳಿದ ವಿಷಯ ಇನ್ಯಾರಿಗೋ ಜನಕ್ಕೆ ಅಂತ ಟರ್ನ್ ಮಾಡ್ಬಿಟ್ರೆ ಅದನ್ನ. ನನ್ನ ಸುತ್ತ ನಾನು ಬಿಗ್ ಬಾಸ್ ಇಂದ ಆಚೆ ಬಂದಾಗ ನನ್ನ ಸುತ್ತ ಇದ್ದವ್ರು ಆಡಿದಂತ ಮಾತುಗಳಿಗೆ ಮಾತ್ರ ನಾನು ಹೇಳಿದ್ದು, ನಾನು ಆಡಿದ್ದಕ್ಕೆ ಆಯ್ತು ಅಂತ. ಇವತ್ತವರೆಗೂ ಜನಗಳನ್ನ ಮೀರಿ ನಾನು ಏನೂ ಮಾಡಿದ್ದಿಲ್ಲ. ಬಿಕಾಸ್ ಪ್ರತಿಯೊಂದು ಕೆಲಸನೂ ನಾವು ಜನಗಳಿಗೆ ಅಂತಾನೆ ಮಾಡೋದು, ಅವ್ರು ಇಷ್ಟಪಟ್ರೇನೆ ಆಗೋದು. ಅವ್ರಗಳಿಗೆ ನಾನು ಅನ್ನೋಷ್ಟು ದೊಡ್ಡವನು ಆಗಿಲ್ಲ ಅಂಡ್ ಅನ್ನೋದು ಇಲ್ಲ ಕೂಡ. ನನ್ನ ಸುತ್ತ ಇದ್ದವ್ರಿಗೆ ಒಂದು 5-6 ಜನಕ್ಕೆ ಮಾತಾಡಿದ್ದು, ನಿಮ್ಮ ಚಾನಲ್ ಉತ್ತರ ಕೊಟ್ಟಿದ್ದು. ಅದನ್ನ ಬಿಟ್ರೆ ಇನ್ನ ಫನ್ನಿಯಾಗಿ ಮದ್ವೆ ವಿಚಾರ ಅಂತ ಬಂದಾಗ ಎಲ್ಲಾ ಚಾನಲ್ಗೂ ನಾನು ಅದನ್ನೇ ಹೇಳಿದೆ. ಸೊ ಯಾರ ಒಂದು 150 ಕೋಟಿ ಇರೋರು ಬಂದ್ರೆ ಬಿಡಿ, ನನ್ಗೆ ಅದ್ರ ಬಗ್ಗೆ ಏನ್ ಬೇಜಾರಿಲ್ಲ. ಅದನ್ನ ಸೌಂಡಿಂಗ್ ಯಾರು ಹೆಂಗೆ ಕೇಳಿಸಿದೆ ಆ ತರ ಎಲ್ಲ ರಿಪ್ಲೈ ಮಾಡಿದ್ದಾರೆ. ಅಂಡ್ ಈಗಲೇ ಮದ್ವೆ ಆಗುವಂತ ಪ್ಲಾನ್ಸ್ ಇಲ್ಲ ಬ್ರದರ್ ನನಗೆ. ಅಂದ್ರೆ ಹೋಗ್ಬೇಕು ಅಂದ್ರೆ ಇಲ್ಲಿ ಇಷ್ಟು ದೂರ ಜರ್ನಿ ಟ್ರಾವೆಲ್ ಮಾಡ್ಬಿಟ್ಟಿದೀನಿ. ಅಂಡ್ ಇನ್ ಬಿಟ್ವೀನ್ ಕರೋನಾ ಅನ್ನೋದೊಂದು ಎಫೆಕ್ಟ್ ಆಯ್ತು. ಅದನ್ನ ಮೀರಿ ಇನ್ನೊಂದೇನೋ ಒಂದಷ್ಟು ಕೆಲಸ ಮಾಡಕ್ಕಾಯ್ತು ಅಂತಂದ್ರೆ ಮಾಡೋಣ. ಈಗ ಒಂದಷ್ಟು ದೊಡ್ಡ ದೊಡ್ಡ ಡೈರೆಕ್ಟರ್ಗಳಿಗೆ ಕಾಲ್ ಮಾಡಿತಾ ಇದಾರೆ ಅಂಡ್ ಅವ್ರದಲ್ಲಿ ಕರಿತಾ ಇದಾರೆ, ಪಾತ್ರಗಳಿದೆ ಬಾ ಮಾಡು ಅಂತ. ಇನ್ನೊಂದಷ್ಟು ಆಸ್ಪಿರೆಂಟ್ ಡೈರೆಕ್ಟರ್ಗಳೆಲ್ಲ ಬಂದು ಕತೆಗಳು ಹೇಳ್ತಾ ಇದಾರೆ. ಸೊ ಇದನ್ನ ಮಾಡಕ್ಕೆ ನಂಗೆ ಇನ್ನೊಂದು 2-3 ಇಯರ್ಸ್ ಬೇಕು.
ಇದಾಗಿ ಒಂದು ಸತಿ ನಿಂತ್ಕೊಂಡ್ಮೇಲೆ ಈಗೇನ್ ಬಿಗ್ ಬಾಸ್ನೆಲ್ಲ ಜನ ನೋಡಿ ಇಷ್ಟಪಟ್ರಲ್ಲ, ಸೊ ಆತರ ನಾನು ಒಂದೆರಡು ಸಿನಿಮಾ ನೋಡಿ ಇಷ್ಟಪಟ್ರೆ ಸೊ ಅವತ್ತಿಗೆ ಓಕೆ ನಾನು ಬಂದಿದ್ದಕ್ಕೆ ಸ್ಟಾರ್ಟಿಂಗ್ ಸಾಕಾಯ್ತು ಅಂತ ಹೇಳ್ಬಿಟ್ಟು ಅವತ್ತಿಗೆ ಮದ್ವೆ ಆಗೋಣ ಅಂತ. ಸೊ ಅಂತವಳು ಇಂತವಳು ಅಂತಾನೆ ಏನಿಲ್ಲ, ಟು ಬಿ ಫ್ರಾಂಕ್, ಅದು ತಮಾಷೆಗೆ ಹೇಳಿದ್ದು. ಸೊ ಅವತ್ತಿನ ದಿನಕ್ಕೆ ನನ್ನ ವೈಬಿಗೆ ಮ್ಯಾಚ್ ಆಗೋವಂಥವ್ರು, ನನ್ನ ತಾಯಿನ ಕ್ಲೀನಾಗಿ ನೋಡ್ಕೊಂಡು ಹೋಗುವಂಥವ್ರು ಯಾರೇ ಆಗಿದ್ರು ಅವತ್ತು ನೋಡಿ ಸೆಟ್ಲ್ ಆಗ್ತೀನಿ. ಸಿನಿಮಾ ವಿಚಾರಕ್ಕೆ ಬಂತು ಅಂತಂದ್ರೆ ಸೊ ಯಾವ ರೀತಿ, ಈಗ ಆಲ್ರೆಡಿ ಒಂದು ಮಾತುಕತೆ ಅಂತ ಇದೆ, ಯಾವ ರೀತಿಯ ಸಿನಿಮಾವನ್ನ ಎಕ್ಸ್ಪೆಕ್ಟ್ ಮಾಡಬಹುದು ಅಂತ? ಅಂದ್ರೆ ಪ್ಯೂರ್ಲಿ ಕಮರ್ಷಿಯಲ್ ತರ ದೊಡ್ಡವ್ರು ಮಾಡೋ ತರ ಎಲ್ಲ ಈಗ ನನ್ನ ಕೈಯಿಂದ ಆಗಲ್ಲ. ಒಂದು ಕಂಟೆಂಟ್ ಓರಿಯೆಂಟೆಡ್, ನಾನು ಈಗ ಬರ್ತಾ ಇರೋದು ನಮಗೆ ಒಂದಷ್ಟು ಕಮರ್ಷಿಯಲ್ ಸಿನಿಮಾಗಳು ಬಂತು, ಬ್ಲಾಕ್ ಬಸ್ಟರ್ ಸಾಂಗ್, 4 ಸಾಂಗ್ 4 ಫೈಟ್ ಇರುತ್ತೆ, ಆ ಥರದ್ದೆಲ್ಲ. ಈಗ ನನ್ನನ್ನು ನಾನು ನೋಡ್ಕೋಬೇಕಾಗತ್ತೆ, ನನ್ನ ಮೇಲೆ ದುಡ್ಡು ಹಾಕ್ದವ್ರಿಗೂ ವಾಪಸ್ ಬರುತ್ತಾ ಇಲ್ವಾ ಅನ್ನೋದು ನಾನು ಗೇಜ್ ಮಾಡ್ಬೇಕಾಗತ್ತೆ. ನಾನು ಅದನ್ನೇ ಬಿಸ್ನೆಸ್ ವೈಸು ನಾನು ನೋಡಿ ಮಾತಾಡ್ಬೇಕಾದ್ರೆ ಸರಿ ಇದೆಲ್ಲ ತುಂಬಾ ದೊಡ್ಡವ್ರು ಮಾಡಿದಾಗ ಚೆನ್ನಾಗಿ ಅನ್ಸುತ್ತೆ, ನಾನು ಮಾಡಿದ್ರೆ ಜನ ಒಪ್ಪಲ್ಲ. ಬಿಕಾಸ್ ನಾವೇ ಥಿಯೇಟರ್ಗೆ ಹೋಗಿ ಕೂತ್ಕೊಂಡು ನೋಡಿದಾಗ ಯಾರು ಇವನು ಹೊಸಬ ಬಂದ ಹಿಂಗೆಲ್ಲ ಮಾಡ್ತಾ ಇದ್ದಾನೆ ಅಂದಾಗ ಒಪ್ಪಲ್ಲ. ಒಂದಷ್ಟು ಕಂಟೆಂಟ್ ಮುಖಾಂತರ ಹೋಗೋಣ ಅಂತ ಒಂದಷ್ಟು ವಿಚಾರಗಳು, ಮತ್ತೆ ಇನ್ನೊಂದಷ್ಟು ಡೈರೆಕ್ಟರ್ಗಳು ಇಲ್ಲ ಇದ್ರ ಮುಖಾಂತರ ಹೋಗೋಣ, ಇದು ನಿಮ್ಗೆ ಸೆಟ್ ಆಗತ್ತೆ ಅಂತ ಹೇಳಿದ್ಮೇಲೆ ಒಂದಷ್ಟು ವಿಚಾರಗಳು ನಡೀತಾ ಇದೆ. 2-3 ಸಿನಿಮಾ ಡಿಸ್ಕಷನ್ ಅಂತೂ ನಡೀತಾ ಇದೆ. ಬಿಕಾಸ್ ಇದೊಂದು ಈ ಮೇ ಮುಗಿಲಿ, ಏಪ್ರಿಲ್ ಇಂದ ಸ್ಟಾರ್ಟ್ ಮಾಡ್ಕೋಣ. ಸೊ ವಿ ಕ್ಯಾನ್ ಕಮ್ ಓವರ್ ಡಿಸೆಂಬರ್ ಇಲ್ಲ ನವೆಂಬರ್ ಅಷ್ಟೊಳಗೆ ಬಂದ್ಬಿಡ್ಬೋದು. ಬಿಕಾಸ್ ಅವಾಗ ಒಂದು ರಜಾ ಇರುತ್ತೆ, ದಸರಾ ಆ ಥರದ್ದು ಒಂದು ರಜಾ ಇರುತ್ತೆ, ಅವಾಗ ಬರ್ಬೋದು ಅಂತ ಒಂದು ಪ್ಲಾನಿಂಗ್ ಇದೆ. ಮೇಜರ್ಲಿ ಕಂಟೆಂಟಿಗೆ ಫೋಕಸ್ ಮಾಡಿ ಈಗ ಸಿನಿಮಾಗಳು ಪ್ಲಾನ್ ಮಾಡ್ತಾ ಇರೋದು ನಾವೀಗ. ಮಾತಾಡ್ತಾ ಒಂದು ಹಿಂಟ್ ಅನ್ನ ಕೊಟ್ರೆ 6 ಪ್ಯಾಕ್ ಮಾಡ್ತೀನಿ ಅಂತ ಹೇಳ್ಬಿಟ್ಟು ಮತ್ತೆ 6 ಪ್ಯಾಕ್. ಈಗಾಗಲೇ ನಿಮ್ಮ ಒಂದು ಬಾಡಿ ಕದರು ಸೋಷಿಯಲ್ ಮೀಡಿಯಾದಲ್ಲಿ ಒಂದು ಕಾಲದಲ್ಲೇನೆ ಒಂದು ಹಲ್ಚಲ್ ಎಬ್ಸಿತ್ತು. ಬಿಕಾಸ್ ಯಾಕಂತಂದ್ರೆ ನಿಮ್ಮ ಬಾಡಿಯನ್ನ ನೋಡಿರುವಂತಹ ಪ್ರತಿಯೊಬ್ಬ ಹುಡುಗರಿಗೂ ನಾನ್ ಮಾಡಿದ್ರೆ ಈ ತರ ಮಾಡ್ಬೇಕು ಗುರು ಅಂತ ಹೇಳ್ಬಿಟ್ಟಿತ್ತು. ಸೊ ಒಂದಷ್ಟು ಜನ ಸ್ಫೂರ್ತಿ ತಗೊಂಡ್ರೆ ಹುಡುಗಿರೆಲ್ಲ ಫಿದಾ ಆಗ್ಬಿಟ್ಟಿರ್ತಾರೆ. ಸೊ ಸಿನಿಮಾಗ ಸೀರಿಯಲ್ಗ 6 ಪ್ಯಾಕ್ ಅಂತ ಇಲ್ಲ, ಅಂದ್ರೆ ಸಿನಿಮಾ ಏನ್ ಡಿಮ್ಯಾಂಡ್ ಮಾಡಿಲ್ಲ, ಅಂಡ್ ಸೀರಿಯಲ್ ಏನ್ ಡಿಮ್ಯಾಂಡ್ ಮಾಡಿಲ್ಲ. ಅಂಡ್ ನನ್ಗದು ಯಾವಾಗ್ಲೂ ಒಂದ್ ಸ್ವಲ್ಪ, ನಾನು ಆ ಬಾಡಿ ಮಾಡಿದಾಗ 2.5 ವರ್ಷ ಅದೇ ತರ ಮೇಂಟೈನ್ ಮಾಡಿದ್ದೆ. ಇನ್ನ ಸೀರಿಯಲ್ ಸಿನಿಮಾಗಳು ಅಂತ ಬಂದಾಗ ನೀವು ಆತರ ರೆಡಿಯಾಗಿ ನಿಂತ್ಕೊಂಡ್ರಿ ಅಂತಂದ್ರೆ, ಒಂದು ಮಾರಲಿ ನಾನ್ ತುಂಬಾ ಸ್ಟ್ರಾಂಗ್ ಆಗಿ ನಿಂತ್ಕೊಂತೀನಿ, ಇನ್ನೊಂದೇನು ಅಂತಂದ್ರೆ ನನ್ನನ್ನು ನೋಡಿ ಇದನ್ನ ಮಾಡ್ತಾರೋರ್ಗೆ ಒಂದಷ್ಟು ಇನ್ಸ್ಪಿರೇಷನ್ ಅಂತ ಆಗುತ್ತೆ. ಅಂಡ್ ಮಾರಲಿ ನಾನು ತುಂಬಾ ಡಿಸಿಪ್ಲಿನ್ಡ್ ಆಗಿರ್ತೀನಿ ಅನ್ನೋ ಒಂದೇ ಒಂದು ಉದ್ದೇಶದಿಂದ. ಇದೇನಪ್ಪ, ಬಿಗ್ ಬಾಸ್ ಇಂದ ಆಚೆ ಬಂದಿದ ತಕ್ಷಣ ನಾನೇ ಬೇಡ, ಜಿಮ್ ಬೇಡ ಅಂತ ಒಂದ್ 2 ತಿಂಗಳು 3 ತಿಂಗಳು ನಾನೇ ಸ್ಟಾಪ್ ಮಾಡ್ಬಿಟ್ಟಿದ್ದೆ. ಬಿಕಾಸ್ ಬಿಗ್ ಬಾಸ್ ಮನೆ ಒಳಗೆ ಇರ್ಬೇಕಾದ್ರೂ ವರ್ಕೌಟ್ ಮಾಡ್ತಾ ಇದ್ದೆ, ಅಲ್ಲಿಂದ ಆಚೆ ಇರ್ಬೇಕಾದ್ರು ತುಂಬಾ ಡಯಟ್ ಮಾಡ್ಬಿಟ್ಟಿದ್ದೆ. ಚೆನ್ನಾಗಿ ತಿನ್ನೋಣ, ತುಂಬಾ ದಿನ ಆಗೋಗಿತ್ತು ತಿಂದು, ಒಳಗೂ ಏನೂ ಸಿಕ್ಕಿರ್ಲಿಲ್ಲ ಅಂತ ಅಂದ್ಬಿಟ್ಟು ಚೆನ್ನಾಗಿ ತಿಂದಿದ್ದೆ. ಸ್ನ್ಯಾಕ್ಸ್ ವೀಕ್ಸ್ ಅಂತೆ ಏನೇ ಕೊಟ್ಟರು ಓವರ್ ಆಗಿ ತಿಂತಾ ಇದ್ದೆ. ಈಗ ಅದೊಂದಕ್ಕೆ ಕಟ್ ಡೌನ್ ಮಾಡೋಣ ಅಂತ ಅಂದ್ಬಿಟ್ಟು ಸೊ ಐ ಸ್ಟಾರ್ಟೆಡ್. ಅಂದ್ರೆ ನಾಳೆ ಈಗ ಆಲ್ಮೋಸ್ಟ್ ಸ್ಟಾರ್ಟ್ ಮಾಡಿದ್ದೀನಿ ವಾಕಿಂಗ್ ಅಂತ. ಅಂಡ್ ತೀರಾ ಏನು ಓವರ್ ವೇಟ್ ಆಗೋದಾಗ್ಲಿ, ನನ್ಗೆ ಪ್ರತಿ ಸತಿನೂ ಈ ತರ ಆದಾಗ ಸ್ಟಾರ್ಟ್ ಮಾಡ್ಬೇಕು ಅಂದಾಗ ಸೊ ತೀರಾ ಓವರ್ ವೇಟ್ ಆಗ್ಬಿಟ್ನಾ, ಇಲ್ಲ ಏನೋ ಜಂಕ್ಸ್ ಜಾಸ್ತಿ ಆಯ್ತಲ್ಲ, ಡ್ರಿಂಕ್ಸ್ ಜಾಸ್ತಿ ಆಯ್ತಾ, ಈ ಥರದ್ದೆಲ್ಲ ಒಂದಷ್ಟು ಇರೋದು. ಈ ಸತಿ ಅನ್ಫಾರ್ಚುನೇಟ್ಲಿ ಅದು ಯಾವುದೂ ಇಲ್ಲ, ಚೆನ್ನಾಗಿ ತಿಂದಿರೋದು ಅಷ್ಟೇನೆ. ಸೊ ನಮ್ಮ ಮೊನ್ನೆ ಕೋಚ್ ಹೇಳಿದಾಗ್ಲೂ ಅದನ್ನೇ ಹೇಳಿದ್ರು, ಇಲ್ಲ ಆರಾಮಾಗಿ ಮಾಡ್ಬೋದು ಬಾ ಅಂತ. ಸೊ ಮತ್ತೆ ಸೇಮ್ ಕೋಚ್, ಸೇಮ್ ಜಿಮ್, ಅಲ್ಲೇ ಹೋಗಿ ರೆಡಿ ಆಗೋಣ ಅಂತ. ಬ್ಯಾಕ್ ಟು ಬ್ಯಾಕ್ ಶೂಟಿಂಗ್ ಇರೋದ್ರಿಂದ, ಸಿನಿಮಾಗೂ ರೆಡಿ ಆಗ್ಬೇಕಾಗಿರೋದ್ರಿಂದ, ಶೆಡ್ಯೂಲ್ ತುಂಬಾ ಟೈಟ್ ಇರೋದ್ರಿಂದ ಜಿಮ್ ವರ್ಕೌಟ್ ಮಾಡೋದಕ್ಕೆ ಯಾವ ರೀತಿ ಶೆಡ್ಯೂಲ್ ನ ಪ್ಲಾನ್ ಮಾಡ್ಕೊಂಡಿದ್ದೀರಾ ಅಂತ? ಬಿಕಾಸ್ ಯಾಕಂತಂದ್ರೆ ಅದಕ್ಕೆ ಅದನ್ನ ಡೆಡಿಕೇಶನ್ ಬೇಕಾಗುತ್ತೆ, ನಿದ್ದೆ ಪ್ರಾಪರ್ ಆಗಬೇಕು, ಫುಡ್ ತಗೋಬೇಕು, ರೆಸ್ಟ್ ಬೇಕು, ಇದೆಲ್ಲ ಬೇಕಾಗುತ್ತೆ. ಸೊ ಯಾವ ರೀತಿ ಪ್ಲಾನ್ ಮಾಡ್ಕೊಂಡಿದ್ದೀರಾ ಅಂತ? ಒಂದು ಇಲ್ಲಿ ನಾನು ಏನ್ ಸೆಟಲ್ ಕೆಲಸ ಮಾಡ್ತೀನಿ, ಇಲ್ಲಿ ಪ್ರೊಡಕ್ಷನ್ ಇಲ್ಲೇ ಕುಕ್ ಮಾಡ್ತಾರೆ, ಸೊ ಬೇರೆ ಕಡೆಯಿಂದ ತರ್ಸಲ್ಲ ಫುಡ್ನ. ಸೊ ಇಲ್ಲಿ ನನಗೇನ್ ಬೇಕು ಅಂತ ಹೇಳಿದ್ರೆ, ಸೊ 100% ಮಾಡ್ಕೊಳಕ್ ಆಗ್ಲಿಲ್ಲ ಅಂತ ನನಗೇನ್ ಬೇಕು ಅದನ್ನ ಮಾಡ್ಕೊಡ್ತಾರೆ. ಇನ್ನು ಅಮ್ಮ ಇದಾರೆ ಮನೇಲಿ, ಸೊ ಏನ್ ಬೇಕೆಲ್ಲ ಪ್ಯಾಕ್ ಮಾಡ್ಕೊಟ್ಟು ಕಳಿಸ್ತಾರೆ. ಅಂಡ್ ಮ್ಯಾಕ್ಸಿಮಮ್ ನನಗೆ ದಿನದಲ್ಲಿ ಏನಿಲ್ಲ ಅಂತಂದ್ರೆ 8 ಗಂಟೆಯಿಂದ 9 ಗಂಟೆ ಅಷ್ಟೇ ಶೂಟಿಂಗ್ ಇರೋದು. ಇನ್ ಮಿಕ್ಕಿ ಟೈಮ್ ನನಗೆ ಫ್ರೀನೇ ಇರುತ್ತೆ. ಸೊ ಇದು ಬೆಳಗ್ಗೆ ಮಾಡ್ಕೋಬಹುದು, ಇಲ್ಲ ನೈಟ್ ಮಾಡ್ಕೋಬಹುದು. ಸೊ ನಮ್ ಜಿಮ್ ನನಗೆ 24/7 ಅವೈಲಬಲ್ ಇದ್ದೇ ಇರುತ್ತೆ. ಸೊ ಅಲ್ಲಿ ಹೋಗಿ ವರ್ಕೌಟ್ ಮಾಡೋದಕ್ಕೆ ಏನ್ ತೊಂದರೆ ಇಲ್ಲ. ಅಂಡ್ ನಿದ್ದೆಗೆ ಅಂತ ಬಂತು ಅಂತಂದ್ರೆ, ಸೊ ನಂಗೆ ಕಂಪ್ಲೀಟ್ ನಿದ್ದೆ ಪರ್ಸನ್ ನಾನು. ಎಲ್ಲಿ ಕೂತ್ಕೊಂಡ್ರು ನಿದ್ದೆ ಮಾಡ್ತೀನಿ. ನನ್ಗೆ ಆ ತರ ಈ ತರ ಜಾಗ ಅಂತೇನಿಲ್ಲ. ಸೊ ಅದ್ರದ್ದೇನಂತ ತೊಂದರೆ ಆಗಲ್ಲ ಅನ್ಕೊಂಡಿದ್ದೀನಿ. ಬಟ್ ಈ ಸತಿ ಮಾತ್ರ ತುಂಬಾ ಸಿನ್ಸಿಯರ್ ಆಗಿ ವರ್ಕೌಟ್ ಮಾಡಬೇಕು ಅಂತ ಡಿಸೈಡ್ ಮಾಡಿದ್ದೀನಿ. ಸೊ ಯಾಕಂದ್ರೆ ಇದನ್ನ ನಿಮ್ ಚಾನಲ್ ಹೇಳ್ತಾ ಇರೋದೇನಕ್ಕೆ ಅಂತಂದ್ರೆ, ಇಫ್ ಇನ್ ಕೇಸ್ 4 ತಿಂಗಳಾದ್ಮೇಲೆ ನಾನು 6 ಪ್ಯಾಕ್ ಇಲ್ಲ ಅಂತಂದ್ರೆ ಇದನ್ನ ಎತ್ತು ಹೊಡಿತಾರೆ, ಮೇಮ್ಸ್ ಆಗ್ತಾರೆ ಅಂತ ನನಗೆ ಗೊತ್ತು. ಫಾರ್ ದಟ್ ಟಾರ್ಗೆಟ್ ನಾನು ಹೇಳ್ತಾ ಇದ್ದೀನಿ. ಫಸ್ಟ್ ಶೋ ನಾನು ಮಾಡ್ತೀನಿ ಇದನ್ನ ಅಂತ. ಅಂದ್ರೆ ಈಗ ಸಿನ್ಸಿಯರ್ ಆಗಿ ತುಂಬಾ ಟ್ರೈ ಮಾಡ್ತಾರೆ ಅಂದ್ರೆ 4 ತಿಂಗಳಲ್ಲಿ ನೀವು ವರ್ಕೌಟ್ ಮಾಡಿಬಿಟ್ಟು 6 ಪ್ಯಾಕ್ ಮಾಡೋದಕ್ಕೆ ರೆಡಿ ಆಗ್ಬಿಡ್ತಿದ್ರೆ?
ಅಂದ್ರೆ ಈಗ ವರ್ಕೌಟ್ ಸ್ಟಾರ್ಟ್ ಮಾಡಿದೀವಲ್ವಾ, ಆಲ್ಮೋಸ್ಟ್ ಬೇಕು ಒಂದು 4 to 5 months ಇಲ್ಲ 6 months ಹಿಡಿಯುತ್ತೆ. ಬಟ್ 4 months ಅಲ್ಲಂತೂ ಒಂದು ರೆಪ್ರೆಸೆಂಟೇಬಲ್ ಬಾಡಿ ಆಗುತ್ತೆ. ಯಾಕಂದ್ರೆ ನಾನು ಆಲ್ರೆಡಿ ಒಂದು 3-4 ಸತಿ ಮಾಡ್ಕೊಂಡ್ ಬಂದಿರೋದ್ರಿಂದ ಅಂಡ್ ಅದೇ ಮೈಂಡ್ ಅಂದ್ರೆ ಟ್ರೈನರ್ ಆಗಿದ್ದರಿಂದ ಇಲ್ಲ ನನ್ನ ಕೋಚ್ ತುಂಬಾ ಸ್ಟ್ರಾಂಗ್ ಆಗಿರೋದ್ರಿಂದ ಮಾಡಿಸ್ತಾರೆ ಅನ್ನೋ ಕಾನ್ಫಿಡೆನ್ಸ್ ಇದೆ. ಅಂಡ್ ನನಗೂ ಕಾನ್ಫಿಡೆನ್ಸ್ ಇದೆ, ಮಾಡೇ ಮಾಡ್ತೀನಿ. ನಂಗೆ ಇದನ್ನ ಬಿಟ್ರೆ ಬೇರೆ ಏನು ಕೆಲಸ ಇಲ್ಲ. ಶೂಟ್ ಮುಗೀತು ಅಂತಂದ್ರೆ ಮನೆಗೆ ಹೋಗೋದು, ಒಂದಷ್ಟು ಸಿನಿಮಾಗಳು ನೋಡೋದು, ಇಲ್ಲ ಬೇರೆ ಏನೋ ಶೂಟ್ ಇದ್ರೆ ಪ್ಲಾನ್ ಮಾಡೋದು. ಅದರ್ ದಿಸ್ ವರ್ಕೌಟ್ ಏನಿರಂಗಿಲ್ಲ. ಸೊ ಹಾಗಾಗಿ ಮಾಡ್ತೀನಿ ಅನ್ನೋ ಕಾನ್ಫಿಡೆನ್ಸ್ ಇದೆ. ಬಿಗ್ ಬಾಸ್ ಬಂದ್ಮೇಲಂತೂ ಚಾಮುಂಡೇಶ್ವರಿ ಟೆಂಪಲ್ ಗಂತೂ ವಿಸಿಟ್ ಮಾಡಾಯ್ತು. ರೀಸೆಂಟ್ ಆಗಿ ಯಾವ ಒಂದು ಪ್ಲೇಸ್ಗೆ ಹೋಗಿದ್ರಿ? ಅಲ್ಲಿ ಹೆಂಗ್ ಜನ ಎಲ್ಲ ಹೆಂಗ್ ರಿಯಾಕ್ಟ್ ಮಾಡಿದ್ರು? ರೀಸೆಂಟ್ ಆಗಿ ಇದಕ್ಕೆ ಹೋಗಿದ್ದೆ ನಾನು, ಮಂಗಳೂರು ವಿಸಿಟ್ ಮಾಡ್ತಾನೆ ಇರ್ತೀನಿ. ಬಿಕಾಸ್ ಅಲ್ಲಿ ಉದಯಣ್ಣ ಅಂತ ನಂಗೆ ತುಂಬಾ ಪರಿಚಯ ಇದ್ದಾರೆ. ಸೊ ಉದಯಣ್ಣನಂತೂ ಮೀಟ್ ಮಾಡ್ತಾನೆ ಇರ್ತೀನಿ. ಅಲ್ಲಿ ಕದ್ರಿ ದೇವಸ್ಥಾನ, ಅಲ್ಲಿರೋ ಸರೌಂಡಿಂಗ್ ದೇವಸ್ಥಾನಗಳೆಲ್ಲದೂ ಮೀಟ್ ಮಾಡಿದೀವಿ. ಧನು ಸಿಗ್ತಾನೆ ಇರ್ತಾನೆ ಅಲ್ಲಿ ಹೋದ್ರೆ. ಧನು ಜೊತೆಗೆ 1-2 ದೇವಸ್ಥಾನಗಳು ನೋಡಿದೀವಿ. ಅದನ್ ಬಿಟ್ರೆ ಇನ್ನು ಮನೆ ಹತ್ರ ಆಂಜನೇಯ ಸ್ವಾಮಿ ದೇವಸ್ಥಾನ. ಸೊ ಅದು ರೆಗ್ಯುಲರ್ ವಿಸಿಟ್ ಮಾಡ್ತಾನೆ ಇರ್ತೀನಿ. ಒಂದೊಂದ್ಸತಿ ತುಂಬಾ ಜನ ಕೇಳಿರೋದಿದೆ, ನಿಮ್ ತರನೇ ಒಬ್ರು ಬಿಗ್ ಬಾಸ್ ಕಂಟೆಸ್ಟೆಂಟ್ ಇದ್ರು ಅಂತ ನನ್ನನ್ನೇ ಕೇಳಿರೋದಿದೆ. ಹೌದು ನಾನು ನೋಡಿದೀನಿ ಅನ್ಕೊಂಡು ಸುಮ್ಮನೆ ಬಂದಿರೋದಿದೆ. ಸೊ ರೆಗ್ಯುಲರ್ ಆಗಿ ಅದೊಂದು ದೇವಸ್ಥಾನ ವಿಸಿಟ್ ಮಾಡ್ತೇನೆ. ಲಾಸ್ಟ್ ಟೈಮ್ ನಾನು ಕೇಳಬೇಕು ಅಂತಿದ್ದೆ, ಬಟ್ ಅದು ಟೈಮಿಂಗ್ ಇಂದ ಮರ್ತೋಗ್ಬಿಟ್ಟೆ. ಅಂಡ್ ಇನ್ನೊಂದು ಟೈಮು ಸಿಗ್ಲಿಲ್ಲ ನನಗೆ. ಧನು ಅವರ ಹೋಮ್ ಟೂರ್ ಎಲ್ಲ ಮಾಡ್ಕೊಟ್ಟಿದ್ರಿ, ಅವ್ರ ಮನೆಗೆಲ್ಲ ಹೋಗಿ ವಿಸಿಟ್ ಮಾಡಿದ್ರು, ಫ್ಯಾಮಿಲಿ ಮೆಂಬರ್ಸ್ ಎಲ್ಲಾನು. ಅಂತ ಒಂದು ದೊಡ್ಡ ಕುಟುಂಬ ನೋಡಿ ಹೆಂಗ್ ಅನ್ನಿಸ್ತು ನಿಮ್ಗೆ? ಸಚ್ ಎ ಸ್ವೀಟ್ ಫ್ಯಾಮಿಲಿ. ಅಂದ್ರೆ ನನ್ಗೆ ಅವ್ನು ಹೇಳಿದ್ದೆ ಚಿಕ್ಕದು ಅಂತ ಅನ್ಸ್ಬಿಡ್ತು. ಅವನೇ ಚಿಕ್ಕದಾಗ ಹೇಳಿದಾನೆ, ಅಲ್ಲಿ ಹೋಗಿ ನೋಡ್ದಾಗ ತುಂಬಾ ದೊಡ್ಡದಾಗಿದೆ ಅಂತ ಅನ್ಸುತ್ತು. ಅಷ್ಟು ಜನ ಹೆಂಗಿರಕ್ಕಾಗತ್ತೆ ಬಾಸ್? ನಾವೇನೆ ಈಗ ಒಂದು 4-5 ಜನ ಇದ್ರಿ ಅಂದ್ರೆ ಬೆಳಗ್ಗೆಯಿಂದ ಸಂಜೆ ಅಷ್ಟೊಳಗೆ ಜಗಳ ಆಡ್ಕೊಂಡ್ಬಿಡ್ತೀವಿ. ಅವ್ರ ಮನೇಲಿ ಯಾರೂ ಜಗಳ ಆಡಲ್ಲ. ಅಂಡ್ ಅವ್ನು ಏನ್ ಕೆಲಸ ಮಾಡ್ತಾನೆ ಪ್ರತಿಯೊಬ್ರು ಕೆಲ್ಸಕ್ಕೂ ಅದನ್ನ ಸಪೋರ್ಟ್ ಮಾಡ್ತಾರೆ. ಅಂಡ್ ಎಲ್ಲಾರ್ದು ಮನೆ ಪಕ್ಕನೆ. ಅಂಡ್ ಅವ್ರ ಅಜ್ಜಿ ಮನೆ ತೋರಿಸ್ದ, ಅಲ್ಲೇ 28 ಜನ ಇರ್ತೀವಿ ಅಂತಂದ್ರು. ಯಪ್ಪ ಹೆಂಗ್ ಇರ್ತೀರಾ ನೀವು ಇಲ್ಲೆಲ್ಲ ಅಂತ. ಬಟ್ ತುಂಬಾ ಖುಷಿ ಆಗಿದ್ದಾರೆ. ಒನ್ ಆಫ್ ದ ಸ್ವೀಟೆಸ್ಟ್ ಫ್ಯಾಮಿಲಿ ಅಂಡ್ ಸ್ವೀಟೆಸ್ಟ್ ಹೌಸ್. ಅಂಡ್ ಧನು ನನಗೆ ಬಿಗ್ ಬಾಸ್ ಅಲ್ಲಿ ನಾನು ಹಿಂಗೆ ಅವನನ್ನ ನೋಡಿದ್ನು. ಸೊ ಅವ್ನ ಆಚೆ ಬಂದು ಅವ್ನ ಮನೆಗೆ ಹೋದ್ಮೇಲೆ ಇನ್ನೂ ಜಾಸ್ತಿ ಇಷ್ಟ ಆಗಕ್ಕೆ ಸ್ಟಾರ್ಟ್ ಆದ. ಅಂಡ್ ಈ ಸಚ್ ಎ ಸೋಲ್. ಅವನು ಅವ್ನ ಹೆಂಡತಿ, ಇಡೀ ಫ್ಯಾಮಿಲಿ ಇವತ್ತು ಫೋನ್ ಮಾಡಿ ವಿಶ್ ಮಾಡಿದ್ರು. ಅದಕ್ಕಿಂತ ದೊಡ್ಡ ಖುಷಿ ಇನ್ನೊಂದಿಲ್ಲ. ಅಂಡ್ ಆ ಥರದೊಂದು ಫ್ಯಾಮಿಲಿ ನನ್ನ ಹತ್ರ ಇಲ್ವಲ್ಲ ಅನ್ನೋದು ಯಾವಾಗ್ಲೂ ಮಿಸ್ ಮಾಡ್ಕೊಂತೀನಿ ನಾನು. ಮುಂದಿನ ದಿನಗಳಲ್ಲಿ ಮದುವೆ ಆದ್ರೆ ಬರುತ್ತೆ. ಅಲ್ಲ ಬರುತ್ತೆ, ಓಕೆ, ಬಟ್ ಆ ತರ ಬರ್ಬೇಕಲ್ಲ. ಅಂಡ್ ಅವ್ರೆಲ್ಲಾರು ತುಂಬಾ ಹಿಂದೆಯಿಂದ ಆಲ್ಮೋಸ್ಟ್ ಒಂದು ಅವ್ರ ಅಜ್ಜಿ ಟೈಮ್ ಇಂದನೂ ಅಷ್ಟು ಜನ ಎತ್ಕೊಂಡ್ ಬಂದಿರೋದು. ಅಂಡ್ ಸಚ್ ಎ ಸ್ವೀಟ್ ಫ್ಯಾಮಿಲಿ ಅಂಡ್ ಹ್ಯೂಜ್ ಫ್ಯಾಮಿಲಿ. ಸಖತ್ ಖುಷಿ ಆಯ್ತು. ನಿಜ. ಬಿಕಾಸ್ ಯಾಕಂತಂದ್ರೆ ನಾವು ಒಂದು ಫ್ಯಾಮಿಲಿ ಬಂದ್ರು ಕೂಡ ಮೊದ್ಲಿಂದನೂ ಇವಾಗ ಮತ್ತೆ ನಾವು ಚೈಲ್ಡ್ಹುಡ್ ಮೆಮೊರೀಸ್ ನ ಮತ್ತೆ ರೀಕ್ರಿಯೇಟ್ ಮಾಡಕ್ಕಾಗಲ್ಲ. ಬಿಕಾಸ್ ಯಾಕಂತಂದ್ರೆ ಅವರು ಚೈಲ್ಡ್ಹುಡ್ ಮೆಮೊರೀಸ್ ಅಲ್ಲೇನೆ ಒಂದಷ್ಟು ಈಗ ನೆನಪು ಮಾಡ್ಕೊಂತಿರ್ತಾರೆ ಆಗಾಗ. ಯಾಕಂದ್ರೆ ಅಜ್ಜಿ, ತಾತ, ಮುತ್ತಾತರು ಮತ್ತೆ ಬೇರೆ ಬೇರೆಯವರೆಲ್ಲ ಇರ್ತಾರೆ. ಸೊ ಅದನ್ನೆಲ್ಲ ಒಂದ್ ಕಡೆ ನೀವು ಹೇಳ್ದಂಗೆ ಮಿಸ್ ಮಾಡ್ತೀವಿ. ಅಂಡ್ ಡೆಫಿನೆಟ್ಲಿ ನಾನಂತೂ ಮಿಸ್ ಮಾಡ್ಕೊಂತೀನಿ. ಬಿಕಾಸ್ ನಾನು ಚಿಕ್ಕ ವಯಸ್ಸಿಂದನೂ ನನ್ನ ಫ್ಯಾಮಿಲಿ ಅಂತ ಅಂದ್ರೆ ರಿಲೇಟಿವ್ಸ್ ಅಂತ ಹೋಗೇ ಇಲ್ಲ. ಈಗ ನನ್ನ ರಿಲೇಟಿವ್ಸ್ ಸುತ್ತನೇ ಓಡಾಡ್ತಿದ್ರು, ಇವರೇ ನನ್ನ ರಿಲೇಟಿವ್ ಅಂತ ಕಂಡಿಡಿ ಅಂತ ಟೈಮ್ ಇದೆ. ಬಿಕಾಸ್ ನಮ್ಮ ಅಪ್ಪ ಅಮ್ಮ, ನಮ್ಮ ಅಕ್ಕಂಗೆ ಮಾತ್ರ ತುಂಬಾ ಚೆನ್ನಾಗಿ ಗೊತ್ತು. ನನ್ಗೆ ಅಷ್ಟು ಕಡಿಮೆ, ನನ್ನ ಒಡನಾಟನೇ ಕಡಿಮೆ ರಿಲೇಟಿವ್ಸ್ಗಳ ಜೊತೆಗೆ. ಬಟ್ ಇಷ್ಟು ಜನ ರಿಯಲಿ ಗ್ರೇಟ್. ಅಂಡ್ ನಾನು ಅದಕ್ಕೆ ನನ್ನ ಲೆಟರಲ್ಲಿ ಬರ್ದಾಗ ಹಾಕಿದ್ದೆ, ನೀನ್ ಜಿಂಕೆ ಅಂತ ಏನು ಕರ್ಸ್ಕೊತಾ ಇದ್ದೆ ಅಂತ, ಇಡೀ ಜಿಂಕೆ ಬಿಡಾರನೇ ಬಿಟ್ಟಿದ್ದೀರಾ ಅಂತ. ಅಷ್ಟು ದೊಡ್ಡ ಫ್ಯಾಮಿಲಿ. ತುಂಬಾ ಖುಷಿ ಆಯ್ತು ಅದನ್ನ ನೋಡಿ. 4 ತಿಂಗಳಲ್ಲಿ 6 ಪ್ಯಾಕ್ ಮಾಡ್ಬೇಕು ಅಂತ ರೆಡಿ ಆಗ್ಬಿಟ್ಟು ನಾಳೆಯಿಂದ ಜಿಮ್ಗೆ ಹೋಗ್ತಾ ಇದ್ರ. ಸೊ 6 ಪ್ಯಾಕ್ ಮಾಡಿದ್ಮೇಲೆ ಫಸ್ಟ್ ಜಿಮ್ ಶೂಟ್ ನನಗೆ ಕೊಡ್ಬೇಕು. ಡೆಫಿನೆಟ್ಲಿ. ಅಂದ್ರೆ ಸಿ ಯು ಬೀಯಿಂಗ್ ಫ್ರಮ್ ನಾನು ಆಚೆ ಬಂದಾಗ್ಲಿಂದ ಜೊತೆ ಇದ್ದೀರಾ. ಅಂಡ್ ಯು ಸಪೋರ್ಟಿಂಗ್ ಮಿ ಅಲಾಟ್ ಲೈಕ್ ಎಲ್ಲಾ ವಿಷಯಗಳಲ್ಲೂ. ಅಂಡ್ ಡೆಫಿನೆಟ್ಲಿ ನಾನು ನಿಮ್ಗೆ ಹೇಳ್ತೀನಿ. ಅಂಡ್ ನನ್ನೊಂದು ಪೋಸ್ಟ್ ಬೀಳ್ತಿದ್ದಂಗೆ ನಿಮ್ಗೆ ಗೊತ್ತಾಗುತ್ತೆ ಭಯ ಎಲ್ಲಿದ್ದೀರಾ ಅಂತ. ಡೆಫಿನೆಟ್ಲಿ ನಾನು ನಿಮ್ಗೆ ಕೊಡ್ತೀನಿ. ಬಟ್ ಮಾಡೋದಂತೂ ಶೋರ್. ಅಂಡ್ ಇಟ್ಸ್ ಕೈಂಡ್ ಆಫ್ ಎ ಚಾಲೆಂಜ್ ಫಾರ್ ಮಿ. ನಾನೇ ಓಪನ್ ಆಗಿ ಹೇಳ್ಬಿಟ್ಟು ಮಾಡ್ಲಿಲ್ಲ ಅಂತಂದ್ರೆ ಅದು ಇನ್ನೊಂಥರ ಅವಮಾನ. ಬಟ್ ಮಾಡೇ ಮಾಡ್ತೀನಿ. ಫೈನಲಿ ಹುಟ್ಟುಹಬ್ಬದ ದಿನಾನು ಕೂಡ ಕಾಯಕವೇ ಕೈಲಾಸ ಅಂತ ಹೇಳ್ಬಿಟ್ಟು ಕೆಲಸ ಮಾಡ್ತಿದ್ರ. ತುಂಬಾ ಖುಷಿ ಆಯ್ತು. ಆ ಡೆಡಿಕೇಶನ್, ನಿಮ್ಮಂತ ಡೆಡಿಕೇಶನ್ ಆಕ್ಟಿಂಗ್ ನೀವು ನಂಬಿರುವಂತ ಕೆಲಸಕ್ಕೆ ಕೊಟ್ರೆ ಸಕ್ಸಸ್ಫುಲ್ ಆಗಿ ಈ ಒಂದು ಇಯರ್ ಅಲ್ಲಿ ಖಂಡಿತವಾಗ್ಲೂ ಒಂದು 2-3 ಹಿಟ್ಗಳು ಸಿನಿಮಾಗಳಂತೂ ಬರೋದು ಪಕ್ಕ ಅಂತ ನನಗೆ ಅನ್ನಿಸ್ತಿದೆ. ಸೊ ಒಳ್ಳೇದಾಗ್ಲಿ, ಆಲ್ ದ ಬೆಸ್ಟ್. ನಿಮ್ಮ ಪ್ರೀತಿ ಅಭಿಮಾನಿಗಳಿಗೆ ಬೆಳಗ್ಗೆಯಿಂದನೂ ಕೂಡ ಸ್ಟೇಟಸ್ ಹಾಕಿದ್ದಾರೆ, ವಿಶ್ ಮಾಡಿದ್ದಾರೆ. ಫ್ರೆಂಡ್ಸು, ಫ್ಯಾಮಿಲಿ ಮೆಂಬರ್ಸ್ ಎಲ್ಲಾನು ಕೂಡ ನಿಮ್ಗೆ ಇವತ್ತು ಒಂದಷ್ಟು ಟೈಮ್ ನಿಮ್ಗಾಗಿ ಮೀಸಲಿಡ್ಸಿರ್ತಾರೆ. ಸೊ ಅವ್ರಿಗೆಲ್ಲ ಏನ್ ಹೇಳ್ತೀರಾ ಅಂತ? ನಿಮ್ ಬಾಯರ್ಕೆಯಿಂದ ಹಂಗೆ ಆಗ್ಲಿ, ಬಿಗ್ ಬಾಸ್ ತರ ಹಿಟ್ ಕೊಟ್ಬಿಡ್ಲಿ ಒಂದಷ್ಟು ಸಿನಿಮಾಗಳು. ಸೊ ಅದೇ ನನ್ನ ಫೈನಲ್ ಏಮ್ ಇಂದ ಕೆಲಸ ಮಾಡ್ತಾ ಇರೋದು ಕೂಡ. ಅಂಡ್ ಫ್ಯಾನ್ಸ್ ಅಂತ ಹೇಳಲ್ಲ, ಫ್ಯಾಮಿಲಿ ಅಂತ ಹೇಳ್ತೀನಿ. ಬಿಕಾಸ್ ಬಿಫೋರ್ ಬಿಗ್ ಬಾಸ್ಗಿನ ಮುಂಚೆಯಿಂದನೂ ನಾನು ಏನು ಅಲ್ದಿದ್ದ ಟೈಮಿಂದನೂ ಒಂದಷ್ಟು ಜನ ನನ್ನ ಫೋಟೋಗಳು ಹಾಕೋದು. ನಾನು ಐ ಆಮ್ ನಾಟ್ ಅ ಸೋಷಿಯಲ್ ಮೀಡಿಯಾ ಪರ್ಸನ್, ನಿಮಗೆ ಗೊತ್ತು. ಸೊ ಹಾಕಿರೋ ಫೋಟೋಸ್ಗಳನ್ನೇ ಎತ್ತಿ ಹಾಕಿ ಮತ್ತೆ ನನ್ನನ್ನೇ ಇನ್ಸ್ಪೈರ್ ಮಾಡೋಂಥ ಒಂದಷ್ಟು ವಿಷಯಗಳು ಮಾಡ್ತಾ ಇದ್ರು. ದೇ ಆರ್ ಲೈಕ್ ಫ್ಯಾಮಿಲಿ. ಅಂಡ್ ಯಾವುದೇ ಟೈಮಲ್ಲಿ ಬಿದ್ದೆ ಅಂತ ಅನ್ಕೊಂಡ್ರು ಅವ್ರದ್ದು ಯಾವ್ದಾನ ಒಂದು ಫ್ಯಾನ್ ಪೇಜ್ ನೋಡಿದ್ರು ಸಾಕು, ಮತ್ತೆ ಖುಷಿಯಾಗಿ ಮತ್ತಷ್ಟು ಕೆಲಸ ಮಾಡಬೇಕು ಅನ್ನೋ ಹುರುಪು ತುಂಬ್ತಾರೆ.
ಯಾವುದೇ ವಿಷಯಗಳಾದ್ರೂ ಯಾವುದೇ ಘಟನೆಗಳಾದ್ರೂ ನಾನು ಡೌನ್ ಆಗಿದ್ದೀನಿ ಅಂತ ಗೊತ್ತಾಗಿದ ತಕ್ಷಣ ಮತ್ತೆ ಹುಮ್ಮಸ್ ಹೆಬ್ಬಿಸುವಂತ ಕೆಲಸಗಳು ಮಾಡ್ತಾರೆ. ಇವತ್ತು ನಾನು ಹುಟ್ಟಿದ ದಿನ ಅವ್ರ ಬರ್ತಡೇ ಅಂತ ಸೆಲೆಬ್ರೇಟ್ ಮಾಡ್ತಿರುವಂತ ತುಂಬಾ ಅಭಿಮಾನಿಗಳಂದ್ರೆ ನನ್ನ ಫ್ಯಾಮಿಲಿ ಮೆಂಬರ್ಸ್ ತರ ಟ್ರೀಟ್ ಮಾಡೋರು ಇದ್ದಾರೆ. ಅವರೆಲ್ಲರಿಗೂ ಹೇಳೋದು ಒಂದೇ ವಿಷಯ, ಸೊ ನೀವೆಲ್ಲ ಯಾವ್ಯಾವ ವಿಷಯಕ್ಕೆ ನನ್ನನ್ನು ಇಷ್ಟಪಡ್ತಾ ಇದ್ದೀರೋ ಯಾವುದೇ ವಿಷಯಕ್ಕೂ ನಿಮ್ಮನ್ನು ತಲೆ ತೆಗಿಸ್ದಂಗೆ ನೋಡ್ಕೊತೀನಿ. ಆ್ಯಂಡ್ ಇಂಥವ್ರ ಫೋಟೋ ನಾನು ಹಾಕೊಂಡಿದ್ದೀನಿ ಅಂತ ನನ್ನ ಫೋಟೋ ಹಾಕೊಂಡಾಗ ಎದೆ ತಟ್ಕೊಂಡು ಹೇಳ್ಬೋದು ನಾನು ಇವನ ಅಭಿಮಾನಿ ಅಂತ. ಸೊ ಆ ಥರ ಕೆಲಸಗಳು ಮಾಡ್ತೀನಿ. ನಿಮ್ಮ ಇಷ್ಟ ಕಷ್ಟಗಳಿಗೋಸ್ಕರ ದುಡಿತೀನಿ ಅಂತ ಹೇಳ್ತೀನಿ. ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್. ಇಷ್ಟು ವರ್ಷಗಳಿಂದ ಸಪೋರ್ಟ್ ಮಾಡ್ಕೊಂಡು ಬಂದಿದ್ದೀರಾ. ಸೊ ಗೊತ್ತಿದ್ದು ಗೊತ್ತಿಲ್ಲದೆ ನನ್ನ ಕಡೆಯಿಂದ ಏನಾದರೂ ತಪ್ಪಾಗಿದೆ, ಐ ಆಮ್ ರಿಯಲಿ ಸಾರಿ ಫಾರ್ ದಟ್. ಆ್ಯಂಡ್ ಇನ್ನು ಮುಂದೆ ಇನ್ನೂ ತುಂಬ ಚೆನ್ನಾಗಿ ಕೆಲಸ ಮಾಡಿಕೊಂಡು ನಿಮ್ಮನ್ನೆಲ್ಲ ಇಷ್ಟಪಡಿಸಿ ಆ್ಯಂಡ್ ನೀವೆಲ್ಲ ನನ್ನ ಜೊತೆಗೆ ಕರ್ಕೊಂಡು ಹೋಗುವಂಥ ಪ್ರಯತ್ನ ಮಾಡ್ತೀನಿ ಅಂತ ಹೇಳ್ತೀನಿ. RCB ಮ್ಯಾಚ್ ಅಂತೂ ಒಂದ್ ಕಡೆಯಿಂದ ತನ್ನ ವಿಜಯ ಪತಾಕೆಯನ್ನು ಹಾರಿಸ್ತಾ ಇದೆ. ಅದರ ಬೆನ್ನಲ್ಲೇನೆ ವಿರಾಟ್ ಕೊಹ್ಲಿ ಅವರಾಗಿರ್ಬೋದು, ರೋಹಿತ್ ಶರ್ಮಾ ಅವರಾಗಿರ್ಬೋದು ಟೆಸ್ಟ್ ಮ್ಯಾಚ್ಗೆ ಒಂದು ವಿದಾಯವನ್ನ ಹೇಳಿರುವಂತದ್ದು. ಆಸ್ ಎ ನಟನಾಗಿ ಪ್ಲಸ್ ಅವರ ಅಭಿಮಾನಿಯಾಗಿ, ಆಸ್ ಎ ಕ್ರಿಕೆಟರ್ ಆಗಿ ನಿಮ್ಗೆ ಹೆಂಗ್ ಅನ್ನಿಸ್ತಿದೆ ಅಂತ? ಒಂದು ದುಃಖದ ವಿಚಾರ ಏನಂದ್ರೆ ಇಬ್ರು ಏಜ್ ಅಲ್ಲೇನೆ ಬೇಗ ರಿಟೈರ್ಮೆಂಟ್ ಕೊಟ್ಬಿಟ್ರು. ಅದು ಎಸ್ಪೆಷಲಿ ಟೆಸ್ಟಿಗೆ. ಬೀಯಿಂಗ್ ರೋಲ್ ಮಾಡೆಲ್ಸ್ ಅಂದ್ರೆ ಅವ್ರನ್ನ ನೋಡ್ಕೊಂಡು ಒಂದಷ್ಟು ಜನ ಕ್ರಿಕೆಟ್ ಶುರು ಮಾಡಿದ್ರು. ಅಂಡ್ ಅವ್ರನ್ನ ನೋಡ್ಕೊಂಡು ನಾವು ಕ್ರಿಕೆಟ್ ನ ಒಂದಷ್ಟು ಆಡಿದಿದೆ. ಅಂಡ್ ವಿರಾಟ್ ಈಸ್ ಆರ್ ನಾಟ್ ಉಸಿರು ಅಂತ ಹೇಳಲ್ಲ, ಈಸ್ ಇನ್ ಆರ್ ಬ್ಲಡ್. ಅವ್ನು 100 ಹೊಡಿಲಿಲ್ಲ ಅಂದ್ರೆ ನಾವು 100 ಹೊಡಿಲಿಲ್ಲ ಅನ್ನೋಷ್ಟು ಬೇಜಾರಾಗುತ್ತೆ. ಅಂಡ್ ಇದನ್ನ ಎಕ್ಸಾಜುರೇಟ್ ಮಾಡೋದು ಹೇಳೋದಲ್ಲ, ಬಿಕಾಸ್ ಪ್ರತಿ ಮ್ಯಾಚಲ್ಲೂ ಹೆಂಗೆ ಸಚಿನ್ ತೆಂಡೂಲ್ಕರ್ ಸರ್ ಅಂತ ಹೇಳ್ತಾ ಇದ್ವು, ಈಗ ವಿರಾಟ್ ಅನ್ನ ಏರ ಬಂದಿತ್ತು. ಅಂಡ್ ಬೋತ್ ಆರ್ ಲೆಜೆಂಡ್ಸ್. ಅವ್ರವ್ರದೇ ವಿಷಯಗಳಲ್ಲಿ ತುಂಬಾ ಇನ್ಸ್ಪೈರ್ ಮಾಡಿದ್ದಾರೆ. ಒಂದ್ ಕಡೆ ಹೈಯೆಸ್ಟ್ ಸ್ಕೋರ್ ಆದ್ರೆ ಒಂದ್ ಕಡೆ ಹೈಯೆಸ್ಟ್ 100s. ಇವರೆಲ್ಲರೂ ತುಂಬಾ ಇನ್ಸ್ಪೈರ್ ಮಾಡಿದ್ದಾರೆ. ಅಂಡ್ ಅವ್ರ ಕ್ರಿಕೆಟ್ ನ ಟೆಸ್ಟ್ ಅಲ್ಲಿ ನೋಡಕ್ ಆಗಲ್ವಲ್ಲ ಅನ್ನೋದೊಂದು ಬೇಜಾರಿದೆ. ಅಂಡ್ T20 ಅಂತೂ ಮಿಸ್ ಮಾಡ್ಕೊಂತಾನೆ ಇದ್ವಿ. ಅಂಡ್ IPL ಇತ್ತಲ್ಲ ಅಂತ ಏನೋ ಒಂದಿತ್ತು, ಬಟ್ ಈಗ ಟೆಸ್ಟ್ ಅಲ್ಲಿ ಇಲ್ಲ ಅನ್ನೋದು ತುಂಬಾ ಬೇಜಾರಿದೆ. ಅಂಡ್ ಅವತ್ತಿನ ದಿನ ತುಂಬಾ ಬೇಜಾರ್ ಮಾಡ್ಕೊಂಡಿದ್ವಿ. ಅಂಡ್ ಇಟ್ಸ್ ಅನ್ ಎರಾ, ಯಂಗ್ಸ್ಟರ್ಸ್ ಗಳು ಬರಬೇಕು ಇನ್ ಕಮಿಂಗ್ ಡೇಸ್ ಅಲ್ಲಿ. ನಾವು ಇದರಿಂದ ಅವರು ರಿಟೈರ್ಮೆಂಟ್ ಕೊಟ್ಟಿರೋದು. ಅಂಡ್ ಅವ್ರು ಏನ್ ಮಾಡಿದ್ದಾರೆ ಇದುವರೆಗೂ ಸಾಧನೆ, ಅಂಡ್ ಅದನ್ನ ಯಾರು ಟಚ್ ಮಾಡಕ್ಕಾಗಲ್ಲ. ಅಂಡ್ ದೇ ಆರ್ ಆಲ್ವೇಸ್ ಬೀನ್ ಇನ್ ಅ ಹಾರ್ಟ್. ಅಂಡ್ ವಾರ್ಮ್ ವೆಲ್ಕಮ್ ಟು ದೆಮ್. ಸಚ್ ಎ ಗ್ರೇಟ್ ಪ್ಲೆಷರ್ ರಿಟೈರ್ಮೆಂಟ್. ತುಂಬಾ ಖುಷಿ ಇದೆ. ಅಂಡ್ ಎಸ್ಪೆಷಲಿ ನಮ್ಮ RCB ಬಗ್ಗೆ ಮಾತಾಡಲೇಬೇಕು. ದೇ ಆರ್ ದ ಟೇಬಲ್ ಟಾಪರ್ಸ್ ನಾವು. ಅದ್ರ ಬಗ್ಗೆ ತುಂಬಾ ಖುಷಿ ಇದೆ. ಅಂಡ್ ಇದೇ ತರ ಆಡ್ಕೊಂಡು ಈ ಸತಿ ನಮಗೆ ಎಲ್ಲರ ಮನ್ಸು ಖುಷಿ ಆಗೋ ತರದ್ ಏನಾದ್ರು ಒಂದು ಸೆಲೆಬ್ರೇಷನ್ ಮಾಡೋ ತರದ್ ಒಂದು ಖುಷಿ ಕೊಟ್ಬಿಟ್ರೆ ಸಾಕು. ಕಪ್ ಬರುತ್ತೆ ಅಂತ ಹೇಳಲ್ಲ, ನಮಗೆ ಸೆಲೆಬ್ರೇಷನ್ ಮಾಡಕ್ ಅವ್ರ ಒಂದು ಅವಕಾಶ ಕೊಟ್ರೆ ಸಾಕು ಫೈನಲ್ಸ್ ಅಲ್ಲಿ. ಸೊ ಹೋಪಿಂಗ್ ಫಾರ್ ದ ಬೆಸ್ಟ್ ಅಂಡ್ ಫಿಂಗರ್ ಕ್ರಾಸ್ಡ್. RCB is always in our blood. ಥ್ಯಾಂಕ್ ಯು ಸೋ ಮಚ್. ಹುಟ್ಟುಹಬ್ಬದ ದಿನಾನೂ ಕೂಡ ನಾನು ಕೇಳಿದ ತಕ್ಷಣನೇ ಬನ್ನಿ ಸರ್ ಆಯ್ತು ಅಂತ ಹೇಳ್ಬಿಟ್ಟು ಒಂದಷ್ಟು ಟೈಮ್ ನ ಕೊಟ್ಟಿದ್ದಕ್ಕೆ, ಯಾಕಂದ್ರೆ ಬ್ಯಾಕ್ ಟು ಬ್ಯಾಕ್ ಶೂಟಿಂಗ್ ಶೆಡ್ಯೂಲ್ ಇದ್ರೂ ಕೂಡ ನಂಗೋಸ್ಕರ ಒಂದು ಟೈಮ್ ಕೊಟ್ಟಿದ್ದಕ್ಕೆ ಒಳ್ಳೇದಾಗ್ಲಿ. ಆಲ್ ದ ಬೆಸ್ಟ್. ಮತ್ತೊಮ್ಮೆ ನಮ್ಮ ಬಾಸ್ ಟಿವಿ ಕಡೆಯಿಂದ, ಬಾಸ್ ಟಿವಿ ವೀಕ್ಷಕರ ಕಡೆಯಿಂದ ವಿಶ್ ಯು ವೆರಿ ಹ್ಯಾಪಿ ಬರ್ಡೇ. ಇದೇ ರೀತಿ 100 ಬರ್ತ್ಡೇಗಳನ್ನ ನೀವು ಆಚರಿಸ್ಕೋಬೇಕು. ಅದೇ ರೀತಿ ನೀವು ಅನ್ಕೊಂಡಿರುವಂತ ಕನ್ಸೆಲ್ಲ ನನ್ಸಾಗ್ಲಿ. ಅಂಡ್ ಸಕ್ಸಸ್ಫುಲ್ ಜರ್ನಿ ನೀವೇನ್ ಅನ್ಕೊಂಡಿದ್ರ ಅದೆಲ್ಲ ಫುಲ್ಫಿಲ್ ಆಗ್ಲಿ. ಥ್ಯಾಂಕ್ ಯು ಸೋ ಮಚ್ ಬ್ರದರ್. ಅಂಡ್ ಅದೇ ನಾನು ಬಿಗ್ ಬಾಸ್ ಇಂದ ಆಚೆ ಬಂದಾಗ್ಲಿಂದನು ಯು ಬೀನ್ ದೇರ್ ಫಾರ್ ಮಿ. ಅಂದ್ರೆ ಒಂದಷ್ಟು ವಿಷಯಗಳಾಯ್ತು ಅನ್ನೋದೊಂದು ಬಿಟ್ರೆ ಯು ಬೀನ್ ದೇರ್ ಫಾರ್ ಮಿ. ಅಂಡ್ ಪ್ರತಿಯೊಂದು ವಿಷಯನೂ ಶೇರ್ ಮಾಡ್ಕೊಂತೀವಿ. ಯಾವುದೇ ಒಂದು ವಿಷಯ ಬೇಕಾದ್ರೂ ಸಪೋರ್ಟ್ ಮಾಡೋ ಅಂತ ನಿಂತಿದ್ದೀರಾ. ಅಂಡ್ ಥ್ಯಾಂಕ್ ಯು ಸೋ ಮಚ್ ಫಾರ್ ದಟ್. ಅಂಡ್ ಬಿ ದೇರ್ ಫಾರ್ ಮಿ ಲೈಕ್ ಆಲ್ವೇಸ್. ಅಂಡ್ ಐ ಲವ್ ಯು ಆಲ್ವೇಸ್. ಲವ್ ಯು ಟು ಬ್ರದರ್. ಥ್ಯಾಂಕ್ ಯು ಸೋ ಮಚ್. ಅಂಡ್ ಆ ವಿಷಯ ಆಗಿದ್ದು ಒಳ್ಳೇದಾಯ್ತು ಅನ್ಸುತ್ತೆ. ಬಿಕಾಸ್ ಯಾಕಂತಂದ್ರೆ ನಮ್ಮ ಬಾಂಡಿಂಗ್ ಇನ್ನಷ್ಟು ಗಟ್ಟಿಗೊಳಿಸ್ತದೆ. ಎಕ್ಸಾಕ್ಟ್ಲಿ ಅದು ಯಾರು ಮಾಡಿದ್ರು ಏನ್ ಮಾಡಿದ್ರು ಅಂತ ಗೊತ್ತಿಲ್ಲ, ಬಟ್ ತುಂಬಾನೇ ಸ್ಟ್ರಾಂಗ್ ಆಯ್ತು ಆ ವಿಷಯದಿಂದ. ಅಂಡ್ ಯು ಬೀನ್ ದೇರ್ ಫಾರ್ ಮಿ. ಲೈಕ್ ಯಾವುದೇ ಆದ್ರೂ ಏನಾಯ್ತು ಎತ್ತ ಆಯ್ತು ಅಂತ ಕೇಳ್ಕೊಂಡು. ಅಂಡ್ ಥ್ಯಾಂಕ್ ಯು ಸೋ ಮಚ್ ಫಾರ್ ದಟ್. ಥ್ಯಾಂಕ್ ಯು ಸೋ ಮಚ್. ಒಳ್ಳೇದಾಗ್ಲಿ. ಆಲ್ ದ ಬೆಸ್ಟ್. ಇದಾಗಿತ್ತು ನಟ ತ್ರಿವಿಕ್ರಮ್ ಅವರ ಮಾತು. ಕ್ಯಾಮರಾ ಪರ್ಸನ್ ರಾಘವೇಂದ್ರ ಸ್ವಾಮಿ ಜೊತೆ ಮಂಜುನಾಥ್ ಶ್ರೀನಿವಾಸ್, ಬಾಸ್ ಟಿವಿ ಕನ್ನಡ, ಬೆಂಗಳೂರು. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.